ತೆಗೆದುಕೊಳ್ಳಿ. ಓಹೋ, ಕಾಫಿ ತುಂಬಾ ಚೆನ್ನಾಗಿದೆ. ಅಂತೂ ಮಹಾರಾಣಿಯವರು ಅಡಿಗೆಯಲ್ಲಿ ಜಾಣೆ ಅಂತ ಇತ್ತು. ಚಿನ್ನ, ನೀನು ಎಷ್ಟು ಚೆಲುವೆ ಗೊತ್ತಾ? 100 ಚೆಲುವೆಯರನ್ನು ಮೀರಿಸು ಚಂದದ ಗೊಂಬೆ. ಬಡವಿಯಾದರೂ ನಿನ್ನ ಮುಖ ಬಂಗಾರದಂತೆ ಹೊಳೆಯೋದು. ನಿನ್ನಂಥ ಸುಂದರಿಯ ಕೈ ಹಿಡಿಯಬೇಕಾದರೆ ನಾನು ಪುಣ್ಯ ಮಾಡಿರಬೇಕು. ಹಾ, ಇರಲಿ. ನಾನೀಗ ಅರ್ಜೆಂಟಾಗಿ ಬೆಂಗಳೂರಿಗೆ ಹೊರಟಿದ್ದೇನೆ. ಬರುವುದಕ್ಕೆ 4-6 ದಿನ ತಡವಾಗುತ್ತದೆ. ಬಾರೆ, ಸಿಹಿ ಮುತ್ತು ಕೊಡುವ. ಹಾಗೆ ನಿಂತಿರುವೆ ಅಲ್ಲ? ಹೋಗ್ರಿ, ಯಾವಾಗ ನೋಡಿದ್ರೆ ಬರೀ ಚೇಷ್ಟೆನೆ. ನನಗೆ ನಾಚಿಕೆ ಆಗುತ್ತೆ. ಏ ಹುಚ್ಚಿ, ಗಂಡ ಹೆಂಡರ ಸುಖ ಸಂತೋಷದಲ್ಲಿ ನಾಚಿಕೆ ಏಕೆ? ಮೂಡಿ ಬರಲಿ ನಿನ್ನ ಕೋಗಿಲೆ ಕಂಠದಿಂದ ಒಂದು ಇಂಪಾದ ಗೀತೆ. ಪತಿಯ ಮಾತನ್ನ ಪಾಲಿಸುವುದು ಸತಿಯಾದವಳ ಧರ್ಮ ಅಲ್ವೇನ್ರಿ? ನಿಮ್ಮ ಹೆಚ್ಚು ಇದ್ದಂತೆ. ಹಾಗಾದರೆ ಮೂಡಿ ಬರಲಿ ಒಂದು ಇಂಪಾದ ಗೀತೆ.
ಏಕೆ ಚಿನ್ನ, ಏನಾಯ್ತು ನಿನಗೆ? ಹೀಗೇಕೆ ಮೌನವಾಗಿ ನಿಂತಿರುವೆ? ಹೇಳು ಚಿನ್ನ, ಹೇಳು. ಅದು ಅದು ನನಗೆ ಯಾಕೋ ಮೈಯಲ್ಲಿ ಹುಷಾರಿಲ್ಲ, ತಲೆ ಸುತ್ತಿದಂತ ಆಗ್ತಾ ಇದೆ, ವಾಂತಿ ಬಂದಂತ ಆಗ್ತಾ ಇದೆ. ಅಲ್ಲದೆ ನಾನು ಈ ಮನೆಗೆ ಹೊಸಬ್ರಲ್ಲ, ನನಗೆ ಇಲ್ಲಿ ಯಾರು ಸರಿಯಾಗಿ ಪರಿಚಯ ಇಲ್ಲ. ನಾನೊಬ್ಬಳೇ ಹೇಗಿರಬೇಕು? ನೀವಿನ್ನೂ 4 ದಿನ ಬಿಟ್ಟು ಹೋದರೆ ಚೆನ್ನಾಗಿರುತ್ತಲ್ವಾ? ಡಾಕ್ಟರ್ ಹತ್ರ ಹೋಗಿ ತೋರಿಸಿಕೊಂಡು ಬರೋಣ, ನಡೆ. ಡಾಕ್ಟ್ರ್ ಹತ್ರ ತೋರಿಸೋದು ಬೇಡ ರೀ. ಅದು ಅದು ನನಗೆ ನಾಚಿಕೆ ಆಗುತ್ತೆ ನೋಡಿ. ಏನು ಸ್ವಲ್ಪ ದಿನದಲ್ಲಿ ಹುಷಾರಾಗುತ್ತೆ. ಲೇ ಲೇ, ಮೈಯಲ್ಲಿ ಕಾಯಿಲೆ ಇಟ್ಟುಕೊಂಡು ಡಾಕ್ಟರ್ ಹತ್ರ ಹೋಗೋದು ಬೇಡ ಅಂತೀಯಲ್ಲೇ ಹುಚ್ಚಿ. ಡಾಕ್ಟ್ರ್ ಹತ್ರ ತೋರಿಸೋದು ಬೇಡ ರೀ. ನಾನು ನಿಮ್ಗೆ ಹೇಗೆ ಹೇಳಬೇಕು ನೋಡಿ, ಈ ವಾಂತಿ ಆಗೋದಕ್ಕೆ, ಬಾಯಲ್ಲಿ ನೀರು ಬರೋದಕ್ಕೆ, ತಲೆ ಸುತ್ತೋದಕ್ಕೆ, ಇದಕ್ಕೆಲ್ಲ ಏನು ತಿಂದರೆ ಕಡಿಮೆ ಆಗುತ್ತೆ ಗೊತ್ತಾ? ಏನು? ಇದಕ್ಕೆ ಮಾವಿನಕಾಯಿ ತಿನ್ನಬೇಕು, ಹಾಗೆ ಹುಣಸೆ ಹಣ್ಣು ತಿನ್ನಬೇಕು, ಉಪ್ಪಿನಕಾಯಿ ತಿಂದರೆ ಸರಿ ಆಗುತ್ತೆ. ಲೇ, ಕಾಯಿಲೆ ಬಂದರೆ ಉಪ್ಪಿನಕಾಯಿ ತಿಂದರೆ ಸರಿ ಆಗುತ್ತೆ ಅಂತ ಹೇಳುವೆಲ್ಲ, ನೀನೆಂತಗಳು? ನೋಡಿ, ಡಾಕ್ಟ್ರ್ ಹತ್ರ ತೋರಿಸೋದು ಬೇಡ. ಇದು ಕಾಯಿಲೆ ಅಲ್ಲ ರೀ. ನೀವು 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 ಅಂದರೆ ನಿನ್ನ ಮಾತಿನ ಅರ್ಥ? ಹೋಗ್ರಿ, ನನಗೆ ನಾಚಿಕೆ ಆಗುತ್ತೆ. ಕೈ ಹಿಡಿದ ಗಂಡನ ಮುಂದೆ ಹೇಳುವುದಕ್ಕೆ ನಾಚಿಕೆ ಪಟ್ಟುಕೊಳ್ಳುವೆಲ್ಲ, ನೀನೆಂತಗಳು? 1000 ಜನರ ಸಮ್ಮುಖದಲ್ಲಿ ನಿನ್ನನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವೆ, ನಾಚಿಕೆ ಇಲ್ಲದೆ ಹೇಳು. ಅದು ನೀವು ತಂದೆ ಆಗ್ತಾ ಇದೆ. ಹುಚ್ಚಿ, ಇಂಥ ಸಂತೋಷದ ವಿಷಯ ಹೇಳುವುದಕ್ಕೆ ನಾಚಿಕೆ ಪಟ್ಟುಕೊಳ್ಳುವೆ ಅಲ್ಲ. ನಾನು ತಂದೆಯಾದರೆ ನೀನು ತಾಯಿಯಾಗುತ್ತಿರುವೆ. ಅದು ನೋಡಿ, ಇಬ್ಬರು ಸೇರಿ ಬಜಾರ್ಗೆ ಹೋಗೋಣ. ಹಾಗೆ ಬರುವಾಗ ಮಾವಿನಕಾಯಿ, ಹುಣಸೆಕಾಯಿ ತೆಗೆದುಕೊಂಡು ಬರೋಣ ರೀ. ಸ್ವಲ್ಪ ಫೋನ್ ಕೊಡಿ, ನಮ್ಮ ಅಣ್ಣನ ಫೋನ್ ಮಾಡ್ತೀನಿ. ತಗೋ. ಹಲೋ ಅಣ್ಣ, ನಾನು ನಿನ್ನ ತಂಗಿ ಗುಲಾಬಿ ಮಾತನಾಡ್ತಾ ಇದ್ದೀನಿ. ಅಣ್ಣ, ಅವ್ರು ಚೆನ್ನಾಗಿದ್ದಾರೆ. ನೀನು ಹೇಗಿದ್ದೀಯಾ? ನಾವು ಚೆನ್ನಾಗಿದ್ದೀವಿ ಅಣ್ಣ. ಅಣ್ಣ, ಈ ಸರಿ ನಾನು ಜಾತ್ರೆಗೆ ಬರೋದಿಲ್ಲ ಅಣ್ಣ. ಅದು ನೀನು ಸೋದರ ಭಾವನಾಗ್ತಾ ಇದೆಯಾ? ನೋಡು, ನೀನು ಇಲ್ಲಿ ಬಂದು ವಿಷಯ ತಿಳ್ಕೊಂಡು ಹೋಗು. ಬೇಗನೆ ಬಾ ಅಣ್ಣ, ನಿನ್ನ ಮುಖ ನೋಡಬೇಕು ಅಂತ ನಂಗೆ ಆಸೆ. ಸರಿ, 1 ನಿಮಿಷ, ನಮ್ಮ ಯಜಮಾನ್ರು ಮಾತನಾಡ್ತಾರೆ. ಹಲೋ, ನಮಸ್ಕಾರ ಮಾವಂದ್ರೆ. ಎಲ್ಲರೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರ ತಾನೇ? ಹಾಂ, ನಿಮ್ಮ ತಂಗಿಗೆ ನಿಮ್ಮ ಮುಖ ನೋಡಬೇಕಂತ ತುಂಬ ಆಸೆ ಅಂತೆ. ನಾಳೆ ಬೆಳಗ್ಗೆ ಬಂದು ತಂಗಿ ಯೋಗಕ್ಷೇಮ ವಿಚಾರಿಸಿ. ಹಾಂ ಸರಿ, ಇಡುತ್ತೇನೆ. ಚಿನ್ನ, ನಾನು ಹೊರಗಡೆ ಹೋಗಿ ಮಾವಿನಕಾಯಿಯನ್ನು ತೆಗೆದುಕೊಂಡು ಬರುತ್ತೇನೆ. ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಆಯ್ತು ರೀ, ಆದಷ್ಟು ಬೇಗನೆ ಬಂದ್ಬಿಡಿ. ಆಯಿತು, ಸರಿ. ಅಮ್ಮ ಗುಲಾಬಿ, ಬಾರಮ್ಮ ಹೊರಗಡೆ. ಮಾವ, ತೋಟದಿಂದ ಈಗ ಬಂದಿದ್ದೀರಾ ಅಂತ ಕಾಣಿಸ್ತಾ ಇದೆ. ನೋಡಿ, ಸ್ವಲ್ಪ ನೀರು ಕುಡಿದು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ತಾಳಿ. ನೋಡು, ತೋಟದಿಂದ ಬಂದ ಮಾತ್ರಕ್ಕೆ
ದಣಿವಾಗುವನು ನಾನೇನು 70ರ ಮುದಿಯನಲ್ಲ. ಊಟಕ್ಕೇನು ಮಾಡಿದ್ಯಾ? ಮನೆಯಲ್ಲಿ ಯಾರಿದ್ದಾರೆ? ಇಲ್ಲ ಮಾವ, ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ಅಂತೂ ಯಾರಿಲ್ಲದ ಮನೆಯಲ್ಲಿ ನಾವಿಬ್ಬರು ಪ್ರೇಮಿಗಳಾಗಬೇಕು. ಅವರೆಲ್ಲರೂ ಇದ್ದಾಗ ಮಾವ ಸೊಸೆಯಂತೆ, ಯಾರಿಲ್ಲದಾಗ ಪ್ರೇಮಿಗಳಂತೆ. ಹೋ, ನನ್ನನ್ನು ಮುದ್ದಾಡುವ ನಿನ್ನತ್ತೆ ಸತ್ತು 5 ವರ್ಷವಾಯಿತು. ನನ್ನ ಮನದ ಬೈಕನ್ನು ಈಡೇರಿಸುವ. ಮಾವ, ಇದೀಗ ತಾನೇ ದುಂಬಿ ಮಕರಂದವನ್ನ ಹೀರಿ ಆನಂದಿಸಿ ಹೋಗಿದೆ ಮಾವ. ತುಂಬಿ ಮಕರಂದ ಹೀರಿದರೆ ಹೂವಿನ ಸೌಂದರ್ಯ ಕಡಿಮೆಯಾಗುವುದೇ? ಒಂದು ಹೂವಿಗೆ 100 ದುಂಬಿಗಳು. ಅದರಂತೆ ತಣಿಸುವ ಈ ಮನ್ಮಥನನ್ನು. ನೋಡು ಮಾವ, ಇದು ನನ್ನ ಗಂಡನಿಗೆ ಮೀಸಲಿಟ್ಟ ಷರತ್ತು. ಬೆಳೆದು ನಿಂತ ಗಿಡದಲ್ಲಿ ಹೂವುಗಳಿಗೆ ದುಂಬಿಗಳು 100. ಒಂದು ಹೂವನ್ನು ಚಿವುಟಿ ಒಂದು ದೇವರಿಗೆ ಅರ್ಪಿಸಿದರೆ ಮುಗಿತು. ಆ ಹೂವು ಆ ದೇವರಿಗೆ ಮಾತ್ರ ಅರ್ಪಿತ. ಅದೇ ಹೂವನ್ನ ಇನ್ನೊಂದು ದೇವರಿಗೆ ಅರ್ಪಿಸಲು ಸಾಧ್ಯನಾ? ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಅದಂತೆ ನನ್ನ ಹೃದಯ ನನ್ನ ಗಂಡನಿಗಾಗಿ ಮೀಸಲಿಟ್ಟಿದ್ದೇನೆ. ಆ ಹೃದಯನ ನಿನಗೆ ಅರ್ಪಿಸಿದರೆ ಈ ಸಮಾಜದ ದೃಷ್ಟಿಯಲ್ಲಿ ನಾನು ಮಾನಗೆಟ್ಟಲ್ಲ ಅಪರಾಧಕ್ಕೆ ಗುರಿಯಾಗಬೇಕಾಗುತ್ತೆ. ಸಮಾಜ ಎಲ್ಲಿದೆ ಈ ನಿನ್ನ ಸಮಾಜ? ಈ ನಿನ್ನ ಸಮಾಜದಲ್ಲಿ ಮಗನ ಹೆಂಡತಿಯಲ್ಲಿ ಜೊತೆಯಲ್ಲಿ ಮುದ್ದಾಡುವ ಮುಟ್ಟಾಳರು ಎಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ? ಅತ್ತೆ ಮಾವಂದರ ಕಣ್ಣು ತಪ್ಪಿಸಿ ಬೇರೆಯವರ ಜೊತೆಯಲ್ಲಿ ಸರಸ ಮಾಡುವ ಸೊಸೆಂದರು ಎಷ್ಟಿಲ್ಲ ಈ ನಿನ್ನ ಕೆಟ್ಟ ದುನಿಯಾದಲ್ಲಿ? ಗಂಡನಿಗೆ ಮೀಸಲೆಂದು ಕಂಡವರಿಗೆ ಶರ್ಗ ಹಾಸುವ ನೀತಿಗೆಟ್ಟವರು ಎಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ? ತುಂಬನೆ ಆಟ ಮಾಡುವೆ ನನ್ನನ್ನು ತಣಿಸುವ. ಬೇಡಿ ಬಾಬಾ, ನನ್ನನ್ನ ನಿಮ್ಮ ಮಗಳು ಅಂತ ತಿಳ್ಕೊಂಡು ಬಿಟ್ಬಿಡಿ ಬಾಬಾ, ಬಿಟ್ಬಿಡಿ. ನನ್ನ ಮಗಳು ಸೃಷ್ಟಿಕರ್ತ ಬ್ರಹ್ಮನಿಗೆ ಸ್ವಂತ ಮಗಳ ಮೇಲೆ ಆಸೆ ಆಗಿದ್ದು ನಿನಗೆ ಇನ್ನೂ ತಿಳಿದಿಲ್ಲವೇ? ಅದು ಅಲ್ಲದೆ ಸ್ವಂತ ಮಗಳು ಸ್ವಂತ ಅಕ್ಕ ತಂಗಿಯರ ಮಾಂಗಲ್ಯವನ್ನು ಕತ್ತರಿಸಿ ಊರವರೆಗೆ ಮನೆ ಕಟ್ಟಿ ಮುದ್ದಾಡಿ ಬರುವ ಮುಟ್ಟಾರು ಇರುವಾಗ ನಾನು ನಿನ್ನನ್ನು ಬಯಸೋದು ತಪ್ಪೇನು? ಸುಮ್ಮನೆ ಹಠ ಮಾಡದೆ ಒಪ್ಪುಕೊಂಡು, ಇಲ್ಲಂದರೆ ಏನೇ ಗುಲಾಬಿ, ಇದುವರೆಗೂ ಮನೆ ಮುಂದಿರುವ ಕಸವನ್ನು ಕೂಡಿಸಿಲ್ಲ, ಅಡಿಗೆ ಮಾಡಿಲ್ಲ, ಮನೆ ಸ್ವಚ್ಛ ಮಾಡಿಲ್ಲ, ಒಂದು ಏನು ಕೆಲಸ ಮಾಡ್ದೆ ಹಾಗೆ ನಿಂತ್ಕೊಂಡ್ಬಿಟ್ಟೆ ನೆತ್ತಾಟ ಗಿತ್ತಿ. ಅದು ಅಲ್ದೆ 2 ಕೆಲಸ ಮಾಡಿದ್ರೆ ಮುಗಿತು ಅಂತ ಇಟ್ಕೊಂಡಿದ್ಯಾ? ಏನು 2 ಬಟ್ಟೆ 2 ರೊಟ್ಟಿ ಮಾಡಿದ್ರೆ ಈ ಜಮೀನ್ದಾರ ಮನೆತನ ಕೆಲಸ ಇಷ್ಟೇ ತಿಳ್ಕೊಂಡಿದ್ಯಾ ನೀನು? ನೋಡು ಮಲ್ಲಿಗೆ, ಎಲ್ಲಿ ತನಕ ನಾನು ಎಲ್ಲ ಕೆಲಸ ಮಾಡಿದ್ದೀನಿ, ಆದ್ರೆ ಈಗ ನನಗೆ ಮೈಯಲ್ಲಿ ಹುಷಾರಿಲ್ಲ. ನೋಡು, ಆರೋಗ್ಯ ಸರಿ ಇಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬರ್ಬೇಕು. ಅದು ಅಲ್ಲದೆ ಈ ರೀತಿ ನಿಂತ್ರೋದೆಲ್ಲ ಸರಿಯಲ್ಲ. ಹೋಗು, ಮೊದಲು ಕೆಲಸ ಮಾಡೋ, ಹೋಗು. ನೋಡು ಮಲ್ಲಿಗೆ, ನಾನೀಗ ಬಸರಿ ಬೈಕೆ ಬೆನ್ನೇರಿ ಕಾಡ್ತಾ ಇದೆ.
ಉಂಡನ್ನ ಜೀರ್ಣವಾಗ್ತಾ ಇಲ್ಲ, ಕುಡಿದ ನೀರು ಹೊಟ್ಟೆ ಹತ್ತಾ ಇಲ್ಲ. ಅದಕ್ಕಾಗಿ ನಾನೀಗ ಕೆಲಸ ಮಾಡೋದಿಲ್ಲ. ನನಗೀಗ ಸ್ವಲ್ಪ ವಿಶ್ರಾಂತಿ ಬೇಕು. ಏನೇ ತಾಟ್ಗಿತ್ತಿ ಗಂಡನ ಜೊತೆ ಚೆನ್ನಾಗಿ ಹಾರಿಟ್ಟ ಹೊರಗೆ ಬರ್ತದೆ, ಆದ್ರೆ ಮನೆ ಕೆಲಸ ಮಾತ್ರ ಬರೋದಿಲ್ಲ ಅಲ್ಲ ನಿನಗೆ? ಮಲ್ಲಿಗೆ ಮುಚ್ಚ ಬಾಯ್ನ, ನಾಲ್ಗೆ ನಾ ಸ್ವಲ್ಪ ಹಿಡಿದಲ್ಲಿ ಇಟ್ಕೊಂಡು ಮಾತಾಡು. ಏ ಹೊಲಸು ಎಣ್ಣೆ, ಹೆಣ್ಣಾಗಿ ಹುಟ್ಟಿ ಬಂದ ಮೇಲೆ ಬಯಕೆ ಎಲ್ಲರಿಗೂ ಕಾಣುವುದು ನಿಜ. ನಾನೀಗ ತಾಯಿಯಾಗಿದ್ದೀನಿ, ಅದರಂತೆ ನಾಳೆ ನೀನು ಕೂಡ ತಾಯಿ ಆಗುವುದು ನಿಜ. ಬಸರೆ ಹೆಣ್ಣಿಗೆ ಇಷ್ಟೊಂದು ಕಾಣಿಸುವುದು ಸರಿಯಲ್ಲ. ಬಸರೆ ಹೆಣ್ಣಿನ ಶಾಪ ನಾಳೆ ನಿನ್ನ ಪಾಲಿಗೆ ಮುಳ್ಳಾಗುವುದು. ಬಾ, ಇಬ್ಬರು ಸೇರಿ ಮನೆ ಕೆಲಸ ಮಾಡೋಣ. ಏನೇ ಬರೋ ಹೆಣ್ಣೆ, ನನಗ್ ಕೆಲಸ ಮಾಡು ಅಂತ ಹೇಳ್ಕೊಡ್ತಾ ಇದ್ಯಾ? ತಡೆ ಸ್ವಲ್ಪ ತಾಳು ಮಾಡು. ಏ ಹೊಲಸು ಎಣ್ಣೆ, ಮೊದಲು ನೀನು ಮನೆ ಕೆಲಸ ಮಾಡೋದು. ಮನೆ ಮುಂದಿನ ಔಟ್ ಹೌಸ್ ಅಲ್ಲಿರುವ ಎಲ್ಲಾ ಕೆಲಸವನ್ನು ಮಾಡಿ ಗಿಡಗಳಿಗೆ ನೀರು ಹಾಕಿ ಬಾ. ಮತ್ತೆ ಮನೆಯಲ್ಲಿ ನೀರು ತುಂಬಿ, ಯಾಕಂದ್ರೆ ಇವಳು ನನ್ನ ಮುದ್ದಾದ ಸೊಸೆ. ಇವಳು ಬರುವಾಗ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ತಂದಿದ್ದಾಳೆ. ನೀನೇನ್ ತಂದೀಯ? ಎಷ್ಟು ಸೊಕ್ಕು ಇರಬೇಕು ನಿನಗೆ? ಹೋಗು ಮೊದಲು ಕೆಲಸಕ್ಕೆ. ಮಾವ, ನಾವು ಮೊದಲು ಹೇಳಿದ್ದೀವಿ ವರದಕ್ಷಿಣೆ ಕೊಡೋದಿಲ್ಲ ಅಂತ. ಆಗ ನಿಮ್ಗೆ ತಿಳಿದಿಲ್ವೇ ಬಾಬಾ? ಮಲ್ಲಿಗೆ ಅಂತೂ ಗುಲಾಬಿ ಬಲು ಜಾನಂತೆ ಕಾಣುತ್ತೆ. ಇವಳು ಬರೋಕ್ಕಿಂತ ಮುಂಚೆ ನಮ್ಮ ಎಲ್ಲ ಕಾರ್ಯಗಳನ್ನು ಮುಗಿಸಿ ಬಿಡೋಣ. ಮನೆಯವರು ಇದ್ದಾಗ ಅತ್ತೆ ಮಾವ ಸೊಸೆ ಅಂತೆ, ಯಾರಿಲ್ಲದಾಗ ಪ್ರೇಮಿಗಳಂತೆ ಇರಬೇಕು. ಸರಿ ಮಾವ. ಇದೇ ಸಂತೋಷದಲ್ಲಿ ಒಂದು ಪ್ರೇಮ ಗೀತೆ ಮೂಡಿ ಬರಲಿ. ಆಯ್ತು ಮಾವ.
ಏನೇ ಕಾಮ ಕೋತಿಗಳೇ, ಜನರ ಕಣ್ಣಿಗೆ ಮಾವಾಸ್ತ ಸೇಂದ್ರು, ಒಳಗೊಳಗೆ ಕಾಮ ಪ್ರೇಮಿಗಳ ನೀವಿಬ್ರು. ಸಾಕು ಮಾಡ ಪಾಪಿ ಅಂತಾಳೆ. ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟೇ ಮಾಡು. ನನ್ನ ವಿಷಯದಲ್ಲಿ ನನ್ನ ತಲೆ ಹಾಕಿದ್ದ ನಿಜವಾದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಅಷ್ಟೇ ಅಲ್ಲ, ಈ ವಿಷಯವನ್ನು ಯಾರಿಗೆ ಹೇಳಿದ್ದೆ ಆದ್ರೆ ನಿನ್ನ ಪ್ರಾಣವನ್ನು ನಾನು ತೆಗಿಬೇಕಾಗುತ್ತದೆ. ಬಲು ಎತ್ತರ. ನಮಸ್ಕಾರ ರೀ ದಣ್ಯಾರ, ನಮಸ್ಕಾರ ರೀ. ನಮಸ್ಕಾರ ಶೆಟ್ಟಿ. ಯಾವ ಕಡೆ ಹೋಗಿದ್ದೆ? ಯಾರ್ಯಾರ್ದು ಎಷ್ಟೆಷ್ಟು ವಸೂಲಿ ಆಯ್ತು? ನೋಡ್ರಿ ದಣ್ಯಾರ, ಆ ಗುಲಾಬಿ ಅಣ್ಣನವರಿಂದ 10,000ಕ್ಕ 25,000 ಬಡ್ಡಿ ಕೊಡ್ಬೇಕ್ರಿ. ಮತ್ತ ಮುದೋಳರ್ ಮುದಕಪ್ಪಣ್ಣ 25,000 ರೂಪಾಯಿ ಕೊಡ್ಬೇಕ್ರಿ. ಮತ್ತ ಶಂಕರ ಮಕಾಸಿ 25,000 ರೂಪಾಯಿ ಕೊಡ್ಬೇಕ್ರಿ ದಣ್ಯಾರ, ಕೊಡ್ಬೇಕ್ರಿ. ನೋಡಿ ಶೆಟ್ಟಿ, ಆ ಶಂಕರಪ್ಪನ ಒದ್ದು ವಸೂಲಿ ಮಾಡೋಣಂದ್ರೆ ಅವನ ಹತ್ರ ಹಣವಿಲ್ಲ, ಅವಂದೇ ಆದ ಸ್ವಂತ ಮನೆ ಇಲ್ಲ, ಮಾರುವುದಕ್ಕೆ ಹೊಲವಿಲ್ಲ. ಅವನು ಹೇಗೆ ನಮ್ಮ ಹಣ ತೀರಿಸುತ್ತಾನೆ ಶೆಟ್ಟಿ? ನಾಳೆ ಅವನನ್ನು ನಮ್ಮ ಮನೆಗೆ ಬರ್ಲಕ್ಕೆ ಹೇಳು. ನಾ ಸ್ವಂತ ಖುದ್ದಾಗಿ ವಿಚಾರಣೆ ಮಾಡ್ಕೊಳ್ತೀನಿ ಅವನು. ಆ ಗುಲಾಬಿ ಗುಲಾಬಿ ನಿಮ್ಮಣ್ಣನ್ನು 25,000 ರೂಪಾಯಿ ನಮ್ಗೆ ಕೊಡಬೇಕು. ಅದಕ್ಕೆ ಅವನ ಆಸ್ತಿ ಪತ್ರಕ್ಕೆ ಸಹಿಯನ್ನು ತೆಗೆದುಕೊಂಡು ಬಾ. ಬಿಡಿ ಬಾಬಾ, ಬೇಡಿ. ದಯವಿಟ್ಟು ನಮ್ಮಣ್ಣನಿಗೆ ಮಾತ್ರ ತೊಂದರೆ ಕೊಡಬೇಡಿ. ನಮ್ಮಣ್ಣನಿಗೆ ಒಂದು ನೌಕರಿ ಅಂತ ಸಿಕ್ಕರೆ ಸಾಕು. ನಿಮ್ಮ ಹಣವನ್ನ ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಹಾಕಿ ಎಲ್ಲ ಹಣವನ್ನು ಮುಟ್ಟಿಸಿ ಋಣ ಮುಕ್ತನಾಗ್ತಾನೆ ನಮ್ಮಣ್ಣ. ಅವನಿಗೆ ತೊಂದರೆ ಕೊಡಬೇಡಿ ಬಾಬಾ, ತೊಂದರೆ ಕೊಡಬೇಡಿ. ಇನ್ನೂ ವರ್ಗಕ್ಷಣೆ ಸಹ ಕೊಟ್ಟಿಲ್ಲ ಸರಿಯಾಗಿ. ಅದು ಅಲ್ಲದೆ ನಿಮ್ಮಣ್ಣ ಹೆಸರುಕೊಂಡ ಸಾಲವು ಕೂಡ ತೀರ್ಸಿಲ್ಲ. ಇನ್ನು ಕಾಲಾವಕಾಶ ಕೊಡಿ ಅಂತ ಕೇಳ್ತಾ ಇದೆಯಲ್ಲ, ನಾಚಿ ಹೋಗುದಿಲ್ವಾ ನಿನ್ನ ಎಷ್ಟು ಜನ ಮಕ್ಕಳು? ಇವಳ ಜೊತೆ ಏನು ಮಾತು? ಇವಳನ್ನು ಕೇಳಿ ಏನು ಉಪಾಯ? ಬಿಟ್ಟು ಬಿಡು ಇವಳನ್ನು. ನಡೀರಿ, ನಾವು ಊಟ ಮಾಡೋಣ. ಹಾಲು ಬೇಕಂದ್ರಿ? ಹಾಲು ಯಾರಿಗೆ ಬೇಕು? ಬರ್ರಿ, ಜಲ್ದಿ 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 ಜಲ್ದಿ.
ಹೊಡಿಬೇಡ ಹುಡುಗದ ಬಡಿಕೆ ಹಿಂಗ್ಯಾಕ ಲಡಿಕೆ ಹೊಡಿಬೇಡ ಹುಡುಗದ ಬಡಿಕೆ ರೌಳಕ್ಕೆ ಹುಡುಗದ ಹೊಡೆದರ ಬಡಿಕೆ ಹರಿದ ನಿನ್ನ ಹೊಡಿಕೆ 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 ಈಗ ನಾ ಚಾಲು ಮಾಡ್ದೆ ಒಂದು ಹೊಟ್ಟೆ ಬೇಡ ಸೌಕಾಸ ಅಂತೇನ ನಮ್ಮ ಫಾಸ್ಟ್ ಆಗೋ ಕೆಲಸ ನಮ್ಮ ಸ್ಲೋ ಆದ್ರೆ ನಡೆಯಂಗಿಲ್ಲ ನೋಡಿ ತಿಂದ 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 ನಮ್ಮ ಹೊಟ್ಟಿ ಬಾಳ ಬೆಳೆದ ಗಣಪತಿ ಹೊಟ್ಟೆಗೆ ತಗೊಂಡು ಅದಕ್ಕೆ ರೀ ಗಣಪತಿ ನೋಡಿದ ಬೇರೆ ಅಲ್ಲ ನಿನ್ ನೋಡಿದ ಬೇರೆ ಅಲ್ಲ ನಾನು ಹಾ 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 ಇವಳ ಮಗಲ್ ನಾ ಇಲ್ಲಿ ಮರ್ರಿ ಏನು ಮಾಡಕ್ ಅವಳ ಬೆಳಕ್ ತರಿಸ್ಬೇಕು ಇವತ್ತು ನಾವು ಈಗ ನಾ ಪೋಸ್ಟಿನಿ ಕೇಳ ಹಿಂದಿಂದ ಬರಬೇಡ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬರ್ತಾರ ಮಟ್ಟ ಮನೆಗೆ ಹೋಗಿ ಮಾಡ್ತಾರ ನಿನ್ನ ಸಲುವಾಗಿ ತನ್ನ ತಾಯಿಯಿಂದ ಆಗಿನ ನಾದೂರ ನಿನ್ನ ಸಲುವಾಗಿ ತನ್ನ ತಾಯಿಯಿಂದ ಆಗಿನ ನಾದೂರ ತುಳಸಿನ್ಯಾಗ ತೊರದಂದರ್ಶಿ ಆನಂದ ಗೆಳೆಯಾರ ಆನಂದ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬರ್ತಾರ ಮಟ್ಟ ಮನೆಗೆ ಹೋಗಿ ಮಟ್ಟಗ ಮಾಡಕ್ಕೆ ಸಂಸಾರ ಈಗ ಅದ್ರಾಗ ನಾ ಹಾಡ್ತೀನಿ ಕೇಳ್ಬೇಕು ಸಿಗರೇಟ್ ಸೈಡ್ ಸೈಡ್ ಕುಡಿಕೆ ಅದು ನನಗೆ ಗೊತ್ತೈತಿ ಸೊಪ್ಪಿನ ಮನೆಯಲ್ಲ ಹುಟ್ಟಿದ ನಡುವರಾಗ ಕಡದರ ಕಡಿಮೆ ತರಕ ನಗಡದಿಲ್ಲ ಬಿಟ್ಟರ ಜಾತಿ ಮನೆಯಲ್ಲ ಹಗಲಿಲ್ಲ ನಿಮ್ಮ ಕಾಡನಲ್ಲ ಯಾರ ಅಂಟಿಗೆ ನನಗಿಲ್ಲ ನಿಮ್ಮ ಕಾಡನಲ್ಲ ಯಾರ ಅಂಟಿಗೆ ನನಗಿಲ್ಲ ಕೈ ಮಾಡಿ ಬರುತ್ತಿದ್ದ ತಡದಾಗಿದ್ದಾರೆ ನಮ್ಮ ಹಿಂದಿಂದ ಕೆಳಗೆ ಹೋಗುವ ಮುಂದಿಂದ ಕೆಳಗೆ ಮುಂದನಾಯಿಂದ ಏನಾಗಲಿ ಬೆಳಕಿನಿಂದ ಸಂಬಂಧ ಏನಾಗಲಿ ಬೆಳಕಿನಿಂದ ಸಂಬಂಧ ಹಾಲಿ ಹಾಲ ಯಾರಿಗೆ ಬೇಕು ಬರ್ರಿ 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 ಅದೇನೋ ಬಂದಕ್ಕಿಗೆ ಏನೋ ಕರೆದಿತ್ತ ನನಗ ಬಂದ 5 ಗಂಟೆ ಮಾಡ್ತೀಯ ದಿಮಾಕ ನೀ ಹಾಗಲ್ಲ ಅದು ತಪ್ಪಲ್ಲ ನಾ ಏನು ಆಗಿಲ್ಲ ಅದೆಲ್ಲ ಇರ್ಲಿ ಕೈಯಾಗ ಏನೋ ಉದ್ದ ಕಿತ್ತಿ ಹಿಡಿದಿಲ್ಲ ಏನದು ಈ ಊಟನ ಕಿಟ್ಟಾಗ
ಹಾಲು ಅರ್ಜೆಂಟಾಗಿ ಹೊಂಟೀವಿ ನಾವು ಹೊಸ ಹೊಸ ಕುಳ್ಳ್ಯಾಗ ಹಾಕಲ ಓರಿ ಹೇಳ್ರಿ ಇನ್ನ ಹೇಳ್ ಬಂದಿಲ್ರಿ ಬಂದ್ಮೇಲೆ ಹೇಳ್ತೀನಿ ನಾವ್ ಓಯ್ ಹೇಳಂದೆ ಹಾ ಬೋಲೋ ಬೋಲೋ ಹಿಂಗೆ ಹೇಳ್ಬೇಕು ನಮಗ ಹೇಳಂದ್ರೆ ಮತ್ತೆ ಹೇಳಿ ಬಂದಿದ್ದಿಲ್ಲ ಅನ್ನಂಗ ಅದಕ್ಕೆ ಹಂಗಂದೆ ಯಾಕ್ರಿ ನಮ್ಮ ಹಾಲು ಬೇಕನ್ ನಿಮ್ಗೆ ಅದಿರ್ಲಿ ನಿಮ್ ಹಾಲಿನ ರೇಟ್ ಹೆಂಗ್ ಮಾಡಿರಿ ನೋಡಿ 11 ರೂಪಾಯಿಗೆ ಒಂದು ಸಲ ಹಾಕ್ತೀನಿ ನೀವ್ ಎಷ್ಟು ಸಲ ಹಾಕತಿರ್ಲ ಅಷ್ಟು ಸಲ ಹಾಕೇ ಬಿಡ್ತೀನಿ ಇಲ್ಲಿ ಯಾರೇ ಮಾಮಾಗಳು ಬರುದ್ರಾಗ ತಕ್ಷಣ ಹೇಳಿ ಒಂದ್ಸಲ ಹಾಕೇ ಬಿಡ್ತೀನಿ ನಂಗದಾನು ಪೂರ ಅಲ್ಲೇ ಹಾಕವ ನೀನು ಹಾಕಿಸ್ಕೊಳಕಿ ನಾನು ಹೌದು ಹೌದಿಲ್ಲ ಹೌದು ಅವ್ರಿಗೆ ನಿನಗರ ಎಟ್ಟ ಅನುಭವ ಐತಪ್ಪ ಎಲ್ಲಕ್ಕೂ ಬರೋಬ್ಬರಿ ಅಂತನವ ಮಂದಿಗೆ ನಾಳೆ ಕಚ್ಚಬೇಕು ಅಲ್ಲ ಈಗ ಇಷ್ಟು ಅಂಜಿದ್ರೆ ಮತ್ತೆ ಮುಂದೆ ಹೆಂಗೆ ಅಂತಿನ ನೋಡು ಹಿಂದಿಂದ ಮುಂದಿಂದ ವಿಚಾರ ಮಾಡಕ್ ಸದ್ಯಕ್ಕೆ ನನ್ನ ಕೈ ಟೈಮ್ ಇಲ್ಲ ನಿನ್ನ ಕುಳ್ಯಾಗ ನಾನು ಹಾಲು ಹಾಕ್ಸ್ಕೊಂತೀಯೋ ಇಲ್ಲೋ ನೀ ಹಾಕ್ಸ್ಕೊಳಿಕಂದ್ರ ನಾನು ಹಾಲು ತೊಳಗ ತಟ 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 ಓಡಿ ನೆಲಪಾಲಕ್ಕವ ಅದಕ್ಕೆ ಜಲ್ದಿ ಮಾಡಿ ಹಾಕ್ಸ್ಕೊಂಡ್ಬಿಡ್ಲ ನಿನ್ನ ಕುಳ್ಯಾಗ ನನ್ನ ಹಾಲು 12 ಅಂದ್ರೆ ನಾಳೆ ಭಾಳ ತುಟ್ಟ ಆಯ್ತಪ್ಪ ಬೇಕಾದ್ರೆ ನಾ 11 ರಿಂಗ್ 1 ಲೀಟರ್ ಮಾಡಿ ಕೊಡುವ ಯಾರಿಲ್ಲ ನಾ ಮಾತ್ರ ದಿನ ಹಾಕಿಸ್ಕೊತೀನಿ ನೋಡು ನೀ ದಿನಕ್ಕೆ 1 ಸಲರೇ ಹಾಕ 2 ಸಲರೇ ಹಾಕ ಕಡೆಗೆ 3 ಸಲರೇ ಹಾಕ ನಮ್ದಂತೂ ಫಿಕ್ಸ್ ರೇಟ್ ನಿಂದ ಫಿಕ್ಸ್ ರೇಟ್ ಆ ಬಿಡು ನೋಡು ಈಗ ನನ್ನ ಹತ್ರ ಎಲ್ಲಿ ಯಾರು ಅದಾವ ಅವನು ನಿನ್ನ ಕೈಯಾಗ ಕೊಡ್ತೀನಿ ಮತ್ತು ಉದ್ಯೋಗ ರೊಕ್ಕ ನನ್ನ ಹತ್ರ ಇಲ್ಲ ಇವ್ಯಾ ಬನ್ನಿ ಬನ್ನಿ ಪಾರಿವಾಳ ಬನ್ನಿ ನನ್ನ ನೀವು ದುಮ್ಮನಿಂದ ಕಾಪಾಡಿ ಎಲ್ಲ ನನ್ನ ಸಪೋರ್ಟ್ ಅವು ಹಂಗಾದ್ರೆ ಉಳಿದ್ಯಾಕ ಎಲ್ಲ ವ್ಯಾಪಾರ ಮಾಡಿ ಇದು ಕೈಯಾಗ ತಂದು ಕೊಡ್ತೀನಿ ಇದಕ್ಕೆ ನೀ ಏನಂತಿ ಹಂಗಾದ್ರೆ ಈಗ ಸದ್ದ ಮ್ಯಾಲಿನ 2 ಕೈಯಾಗ ಕೊಡು ಉಳಿದದ್ದು ರಾತ್ರಿ ಕೊಡಕೈತಿ ಅವಾಗ ಹಾಕ್ತನು ನನ್ನ ಹಾಲ ಅದಿರ್ಲಿ ಅಲ್ಲಿ ಪುಟ್ಟ್ಯಾಗ ಗುಂಡ 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 ಕಾಣತ್ತಲ್ಲ ಏನವು ಅಯ್ಯ ಅದು ಗೊತ್ತಾಗಿಲ್ಲ ನನಗೆ ಯಾಕೆ ತೊಳಪ ನೋಡ್ದಷ್ಟೇ ಮ್ಯಾಗಿಂದು ಗುಂಡಂದು ಗೊಂಡ ಅದಕ್ಕೆ 5 ರೂಪಾಯಿ ಕೆಳಗಿಂದು ಅದು ತೂತೋಡ ಅದಕ್ಕೆ 7 ರೂಪಾಯಿ ಆಗತ್ತೆ ನಿನಗೆ ಯಾವ್ದು ಬೇಕು ಹೇಳಿ ಅದನ್ನ ಕೊಟ್ಟು ಬಿಡ್ತೀನಿ ಅಂತ ಬರೋಬ್ಬರಿ ಆಯ್ತು ನೋಡ ನನ್ನ ಹಾಲಿನ ರೇಟ 12 ರೂಪಾಯಿ ಮತ್ತೆ ನೀನು ವಡಾ ಬೋಂಡ ರೇಟ 12 ರೂಪಾಯಿ ಅದಿರ್ಲಿ ಮತ್ತೆ ನಿನಗ ಗಂಡ ಗಿಂಡ ಯಾವ್ರಿ ಅದ ನನ್ನ ಮತ್ತೆ ಪೀನ್ರಿ ಊರ್ ಪೀನ್ರಿ ಅಲ್ಲ ಸುಮ್ಮನೆ ತಿಂಗಳ ಹಗರ್ಕ ಬರಕತ್ತಲ್ಲ ಮಗನ ಅಲ್ಲ ಗಂಡ ಅನ್ನೋದು ಓಕೆ ಈ ಗುಂಡ ಅಂದ್ರೆ ಅವೇನ್ರಿ ಗುಂಡ್ ಅಂದ್ರ ಕಬಾಡ್ಗೆ ಲಕ್ಸುನ್ ಅಂತಾವ ಯಾರೇ ಬಂದ ಕೂಡಲೇ ಸಂಧ್ಯಾಗ ಓಡಿ ಹೋಗವ ಮತ್ತೆ ನಿನ್ನ ಮದುವಿನ ಆಗಿಲ್ಲ ಅಂದ್ರ ನಂದು ನಿಂದ ಕೇಸ್ ಹಾಕೇ ಬಿಡಲ್ಲ 1 ಕೋಟಿಗೆ ಏನಂತಿ ಫಸ್ಟ್ ಹಿಡ್ದ ನನ್ನ ಡೆತ್ ಡೇ ನಂದು ಪಕ್ಕ ಗೊತ್ತಾಗೈತೆ ನನಗೆ ಬೇಡಪ್ಪ ನೋಡ ನೀನು ವ್ಯಾಪಾರ ಮಾಡಕ್ ಬಂದಿ ನಾನು ವ್ಯಾಪಾರ ಮಾಡಕ್ ಬಂದೀನಿ ವ್ಯಾಪಾರ ಮಾಡಾಗಿತ್ತಂದ್ರ ವ್ಯಾಪಾರ ಮಾಡು ಇಲ್ಲೊಂದೇ ಜಗತ್ತಲ್ಲೇ ಮಾಡ ಯಾಕೆ ಗೊತ್ತು ನಾ ಇನ್ನ ಭಾಳ ಸಣ್ಣಕದಿ ಯವ್ವ ಮಗಳ ಎಷ್ಟು ಮಾಡಿದೇವ ಗಿರಾಕಿ ಎಷ್ಟು ಮಾಡಿದೆ ಯಪ್ಪ 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 ಇವ್ರು ಅದರಲ್ಲೇ ಇವ್ರು ಹಾಲಿನ ವ್ಯಾಪಾರ ಮಾಡ್ತಾರೆ ಯಪ್ಪ ಇವ್ರ ಹಾಲು ಹೆಂಗೆ ಸ್ವಲ್ಪ ನೋಡಿಯಪ್ಪ ಲೇ ತಮ್ಮ ನೀನು ಹಾಲೇನ ಗಟ್ಟಿ ಅದಾವು ಏನ ತೆಳ್ಳಗದಾವ ನೋಡೋಣಪ್ಪ ಮಾಮ ಅಷ್ಟ ಹಾಯ್ ಬಗ ಮಾಜ ದೂದ ಹಿಂಗದಾವ ನೋಡ್ರಿ ನಮ್ಮ ಹಾಲ ಯವ್ವ ಮಗಳು ಇವನ್ ಹಾಲ ಎಲ್ಲ ಕಡೆ ತಟ್ಟ 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 ಸೋರಿ ಅಳ್ಳಕ್ಕಾಗ್ಯಾವ ಇವನಿಗಿಂತ ಡೇರೆ ಸುಭಾಷ್ ಮಾಮನ್ ಹಾಲ ಬಾಳ ಗಟ್ಟದಾವ ಇನ್ಯಾಡ ಅವನ ಕಡೆ ನಾವ ಹೋಗಿ ಹಾಕಿಸ್ಕೊಂಡು ಬರ್ಬೇಕ ಈಗ ಬೆಜಾತಿ ಹತ್ತ ಅಂದ ಹಾಕ್ತೈತಿ ಎಷ್ಟ ಫರಕ್ ಯವ್ವ ಇವನ ಕಡೆನ ಹಾಕ್ಸೋಳನು ಜಲ್ದಿ ಮಾಡುವ ವ್ಯಾಪಾರ ಜಲ್ದಿ ಮಾಡ ನೋಡ್ರಿ ಯಜಮಾನ್ರ ನಾವು ನಿಮ್ಮ ಮಗಳ ಕುಳ್ಳ್ಯಾಗ ಹಾಲು ಹಾಕಂದ್ರ ಹಾಕ್ತಿದ್ದಿಲ್ಲನ್ರಿ ಅದು ಬಿಟ್ಟು 1 ಕಡಿಮೆ ಮಾಡಿ 2 ಕಡಿಮೆ ಮಾಡಂದ್ರ ಹಾಲನ್ನು ಪುಕ್ಸಟ್ಟೆ ಬರ್ತಾವನ್ರಿ ಪುಕ್ಸಟ್ಟೆ ನೀವು ಹಾಲು ಪುಕ್ಷ ತಂದಿವತ್ತು ನಾವು
ಬಂದ್ವನ ನಿಮಗ 15 ರೂಪಾಯಿ ಬಿದ್ದೈತೆ ಅಂತ ನಮ್ಗೆ ಗೊತ್ತೈತಿ. ನಮಗ 11 ರೂಪಾಯಿ ಮಾಡಿಕೊಡು. ಕೊಡೋದಾಗುತ್ತೆ ಇನ್ನಿಲ್ಲ. ಅಲ್ಲ ನಮ್ಗೆ 11 ರೂಪಾಯಿ ಕೊಟ್ರೆ ನಿಮಗೆ ನುಕ್ಸಾನ ಆಗತ್ತನ? ಏನನ ಹಡದವ್ವ ಹೇಳಪ್ಪ ನಾನು ಹೊಡೆದಪ್ಪ. ನಮ್ಮ ಹೋಟೆಲ್ಕ ಹಾಲು ಹಾಕೋರ್ಗೆ ಹೆಂಗ ಮಾತಾಡಿದ್ರ ಯಾರು ಹಾಕ್ತಾರೋ ಅಪ್ಪ ಹಾಲ ಯಾರು ಹಾಕ್ತಾರ ಏನ ಮುಂದ ಸೀಸನ್ ಶುರು ಆತ. ಮದುವೆ ಕುಬುಸ ನಾಟಕ ಮತ್ತ ಜಡಿ ತೆಗಿದು ಇವೆಲ್ಲ ಚಾಲು ಆಗ್ತಾವ. ಲೇ ತಮ್ಮ ನನ್ನ ಮಗಳು ಇನ್ನೂ ಸಣ್ಣ ಕೆದಾಳ, ನೀನ ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು ನಡಿಲ. ಏ ಮಮ್ಮ, ಎಷ್ಟು ಮಂದ್ಯಾಗ ಯಾರು ಬೇಕಾದ ಹೇಳಿ ನಿನ್ನ ಮಗಳು ಸಣ್ಣಕ್ಕಿದಾಳತ್ತ. ಅಲ್ಲ ಕೋಟ್ ಮಾಂತು ಮಾಮನ ಕೈಯಾಗ 10 ವರ್ಷ ಹಿಂದೆ ಕೊಟ್ಟಿದ್ರ 12 ಹಡದ RCBಗೆ ಟೀಮ್ ಅವನ ಕೊಡ್ತಿದ್ದ. ನಿನಗೆ ಯಾವ ಅಂಗದಾಗ ಸಣ್ಣಕ್ಕ ಅಂತಾಳಿಕಿ ನೋಡಿಗೆ ಅಲ್ಲಿ ಮುದ್ದ ಕೊಟ್ಟ ನೋಡಲ್ಲ ಅವನ ಬಾಯಾಗಿನ ಚೊಲ್ಲತ್ತ ತಟ 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 ಸೋರ್ಲಾತೈತಿ. ದೇವ್ರಿಗೆ ಬಿಟ್ಟು ಕ್ವಾಣಗಳ ಸಣ್ಣಕ್ಕಿದಾಳ. ಸಣ್ಣಕ್ಕೆ ಯಾರು ಆಯ ಬಿಡಿ. ಏ ಹೊತ್ತಗೇಡಿ ಏ ತಡಿ ನಂದೆ ತ್ಯಾಗೋಸ್ಕರ ಮಾಡ್ತೇನೆ ನೀವು ಊರ ಬಿಟ್ಟು ಹಂದಾಗೆ ಲೆಪ್ಪ ಅವು ಹಂದಿ ನೋಡಕ್ ಸ್ಮಾರ್ಟರ್ ಇರ್ತಾವು. ನೀವು ಎಗ ಮಾಕಾಮ ಹಿಂಗ ನೋಡ್ಬೇಕಿಲ್ಲ, ಹಿಂಗೊಂದು ನೋಡಕ್ಕಾಗಲ್ಲ. ಹಿಂಗ ನೋಡ್ಬೇಕು ನೋಡ. ಅನಾಜಿ ಏರ್ಬಿಟ್ಟು ಬಾಣ ಅಂತೆ. ಅಲ್ಲ ನಂದು ಇನ್ನೂ ಮದ್ವಿನ ಆಗಿಲ್ಲ. ನಾ ಎಲ್ಲಿಂದ ಹಡಿಬೇಕು? ನಮ್ಮ ಅಪ್ಪಗೆ ಹೆಣ್ಣಂದ್ರು ನಾನು ಅವು 90 ಬೇಕು. ನಮ್ದೇವಣ್ಣ ನಮ್ಮ ಅಪ್ಪಗೆ ಹೆಣ್ಣಂದ್ರು ನಾನು, ಗಂಡಂದ್ರು ಗಂಡಂದ್ರು ನಾನು. ನೀ 11 ರೂಪಾಯಿ ಮಾಡ್ಕೊಡ್ತೀನಿ ಅಂತ ಹೇಳು. ದಿನ ಬಂದು ದಿನ ಹಾಲು ಹಾಕಿಸ್ಕೊಡ್ತೀನಿ. ನೋಡ್ರಿ, ನೀವು ದಿನಕ್ಕೆ 1 ಸಲಾರಿ ಹಾಕೋರಿ, 2 ಸಲಾರಿ ಹಾಕೋರಿ. ನಮ್ದಂತೂ ಫಿಕ್ಸ್ ರೇಟ್ ಐತ್ರಿ. ತಮ್ಮ ನೀ ಸ್ವಲ್ಪ ತಪ್ಪು ತಿಳಿಬೇಡ. ನಮ್ಮ ಹೋಟೆಲ್ ಈ ಊರಾಗ ಬಹಳ ದೊಡ್ಡದೈತಿ. ಅಂದಂಗ ನಮ್ಮ ಹೋಟೆಲ್ದಾಗ ಕೆಲಸ ಮಾಡೋರ ಸಂಖ್ಯಾನೂ ಕಡಿಮೆ ಐತಿ. ಅದಕ್ಕ ನೀನ ತಂದು ಹಾಕೋ ತಮ್ಮ ಹಾಲ, ನೀನ ತಂದು ಹಾಕ. ಹಂಗಾದ್ರೆ ಕೊಡ್ರಿ. ಅಡ್ವಾನ್ಸ್ ರೀ, ಅಡ್ವಾನ್ಸ್ ರೊಕ್ಕ. ನೀವು ಬರೇ ತಪ್ಪ ತಿಳ್ಕೊತಿಲ್ಲ ಹೆಂಗನ? ಎಷ್ಟು ಕೊಡ್ಬೇಕ್ಲೇ ತಮ್ಮ ಅಡ್ವಾನ್ಸ್? ನೋಡ್ರಿ, ನೀವು ಎಷ್ಟರೇ ಕೊಡ್ರಿ, ಖರೆ 1 ಸಲ ಹೊತ್ತು ಹೊಂಡದ್ರಾಗ ನೀವು ನಮ್ಮ ಕಡೆ ಬಂದು ಹಾಕ್ಸ್ಕೊಂಡು ಹೋಗ್ಬೇಕು. ಹಾಲ್ರಿ ಹಾಲ. ತಿಂಡೆನ ಮಗನ ಅಡ್ವಾನ್ಸ್ ನಾವು ಕೊಟ್ಟಿರ್ತೀವಿ ಇಲ್ಲ? ನಮ್ಮ ಮನೆಗೆ ಬಂದು ಸೀದಾ ನೀವು ಹಾಲು ಹಾಕೋ ಇಲ್ಲ ಅಂತೀಯಪ್ಪ. ಇವನ ಕೆತ್ತಿ ಮುರಿದು ಕೈಯಾಗ ಕೊಟ್ಟು ಕಳಿಸ್ತೀವಿ. ಭಾಳ ಜವಾಬ್ದಾರಿ ನಮ್ಮ ಯಪ್ಪ ಇನ್ನ ನೀ ಕೊಟ್ಟೇ ಇಲ್ಲ. ಎಷ್ಟು ಮಾತಾಡ್ತಿ? ಕೊಟ್ಟಿದ್ರ ಯಾರ್ಯಾರು ಮಾತಾಡ್ತಿದ್ಯೋ ಆ ದೇವ್ರಿಗೆ ಮಾದೇವಪ್ಪಗ ಗೊತ್ತ. ಇಲ್ಲ ಕೊಟ್ಟಿದ್ರ ಏನೇನು ಮಾತಾಡ್ತೀವೋ ಆ ದೇವ್ರಿಗೆ ಮಾದೇವಪ್ಪಗ ಗೊತ್ತ. ನೋಡ್ರಿ, ನೀವು ಹಿಂಗೆ ಆಟ ತಿಡ ಮಾತಾಡೋದಾದ್ರೆ ನಾವೇನು ನಿಮ್ಮ ಹೋಟೆಲ್ ಕಾಲು ಹಾಕೋದಿಲ್ಲ, ಬರ್ತೀವಿ ನಾವು. ತಮ್ಮ ವ್ಯಾಪಾರ ಅಂದ್ರ ಬಹಳ ಸುಧಾರಿಸ್ಕೊಂಡು ಹೋಗ್ಬೇಕು. ಇಟ್ಯಾಕ್ ಸಿಟಿಗೆ ಬರ್ಲಾಕತ್ತೀವಿ ಯಪ್ಪ, ಇಟ್ಯಾಕ್ ಸಿಟಿಗೆ ಬರಾಕತ್ತೀವಿ. ನೋಡ್ರಿ, ನಾವು ನಿಮ್ಮ ಹೋಟೆಲ್ ಕಾಲು ಹಾಕೋದಿಲ್ಲ ಅಂದ್ರೆ ಹಾಕೋದಿಲ್ಲ. ಯಾಕಂದ್ರ ನೀವು ಅಪ್ಪ ಮಗಳು ಕಾಲು ಕೆದ್ರಿ ಜಗಳಕ್ಕ ಬರ್ತೀರಿ. ಒಂದು ವೇಳೆ ಮನಸ್ಸು ಮಾಡಿ ಮಸರ ಇಲ್ಲಿ ನೋಡ್ರಿ, ಒಂದು ವೇಳೆ ನಾವು ಮನಸ್ಸು ಮಾಡಿ ಇವ್ರು ಕುಳ್ಳ್ಯಾಗ ಹಾಲು ಹಾಕಿದ್ರ ಇವ್ರದ್ದು 1 ತಿಂಗಳದಾಗ ಮುಂದಕ್ಕೆ ಬರ್ತೈತ್ರಿ. ಏನ್ ಮುಂದಕ್ಕೆ ಬರ್ತೈತಿ ಬರ್ಲಾರ್ದ ಏನು ಮಾಡ್ತೈತಿ? ನಿನ್ನ ತಟ 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 ಸೋರು ಹಾಲ ನನ್ನ ಮಗಳು ಕುಳ್ಳ್ಯಾಗ ಹಾಕಿದೆ ಅಂದ್ರ ನನ್ನ ಮಗಳ ಹೋಟೆಲ್ ಮುಂದಕ್ಕ ಬರ್ತೈತಿ. ಎದ್ರಾಗ ಹಾಕಿದ್ರಪ್ಪ? ಕುಳ್ಳ್ಯಾಗ ಕುಳ್ಳ್ಯಾಗ ಇನ್ನು ಒಳ್ಳ್ಯಾಗ. ನೋಡ್ರಿ, ಸದ್ಯಕ್ಕ ಮ್ಯಾಗಿನ ಹೇಳಿ ಕೊಡ್ತೀವಿ. ಇನ್ನು ಉಳಿದದ್ದು ಏನೈತಿ? ರಾತ್ರಿ ನಮ್ಮ ಮನೆ ಬರ್ತಿರಲ್ಲ ಅವಾಗ ಕೊಟ್ಟು ಬಿಡ್ತೀವಂತ. ರೊಕ್ಕ ಎಲ್ಲಿ ಹೋಗೋದಿಲ್ಲ, ನಮ್ಮ ಬಂತಲ್ಲಿ ಇರುತ್ತೆ. ಒಟ್ಟ ಚಿಂತೆ ಮಾಡಬೇಡ. ಏನು ನಾವು ಒಟ್ಟ ಚಿಂತೆ ಮಾಡ ನೋಡ್ರಿ. ಅಂದಾಗ ನಮ್ಮ ಕಡೆ ಹಾಲ, ತುಪ್ಪ, ಮೊಸರ, ಮಜ್ಜಿಗೆ, ಶ್ರೀಖಂಡ, ಆಮ್ರಖಂಡ, ಬಾಸುಂದಿ, ಆಸುಂದಿ, ಈಸುಂದಿ ಎಲ್ಲ ಸಿಗ್ತೈತ್ರಿ. ನಿಮಗೆ ಯಾವಾಗ ಬೇಕ್ರಲ್ಲ ಅವಾಗ ತಂದು ತಗೊಂಡ ಹೋಗ್ರಿ ನೀವು ಬಂದ. ನನಗೆ ಅಚ್ಚ
ನಮ್ಮೂರ ಶಾಂತಿವ ಶಾಂತಿ ಬಾಳ ಗಾದ್ಲಿ ಇರ್ತೈತವ ಮಗಳ ಬಾಳ ಗಾದ್ಲಿ ಹಳ್ಳಿ ಜನ ಬಹಳಷ್ಟು ಮಂದಿ ಬಂದಿರ್ತಾರ ಸ್ವಲ್ಪ ಜಾಕಿವ ಮಗಳ ಜಾಕಿ ಯಾಕಂದ್ರ ಹರೇದ ಹುಡುಗರ ಕಣ್ಣು ಅಲ್ಟ ಅಲ್ಲ ಎಲ್ಲಿ ಕೂತಾರಲ್ಲ ಮುದುಕರ ಕಣ್ಣು ನಿನ್ನ ಮ್ಯಾಗ ಅದಕ್ಕ ಯವ್ವ ಮಗಳ ನಿನಗೇನೇನು ಬೇಕೆಲ್ಲ ತಗೊಂಡ ಗಡಾನ ಮನೆಗೆ ಬಾರವ ನಾ ಇನ್ನ ಬರ್ತೀನಿ ಅವ್ವ. ಯಪ್ಪ ನೀ ಚಿಂತೆ ಯಾಕೆ ಮಾಡ್ತಿ ಇಲ್ಲೇನ ಎಲ್ಲರೂ ಮುಂದೆ ಕುಂತಾರಲ್ಲ ಹ ಎಲ್ಲಾರು ನಾಟಕ ಬರ್ದಂಗವ್ರೆ ಬರ್ರಿ. ಹೌದಿಲ್ಲ ಹ ಹೌದಿಲ್ರಪ್ಪ ನಾ ನಾಟಕ ಬರೋದಿಲ್ಲ ನೀವು ಹಾ ಸುಚ್ಚಪ್ಪ ಅಂದ್ರೆ ಇವ್ರೆ ಹಾ ಎಲ್ಲಾರು ನಮ್ಮ ಮಾವು ಹೌದಿಲ್ಲ ನೀವು ಭೂಷಣ ಮಾಡಿಸ್ತಾರಪ್ಪ ನೀವು ಅಬಾ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  ಎಂತ ಫಿಗರ್ ಐತ್ ನೋಡ್ರಿ ಈಗ ಎಷ್ಟು ತಿಂಡಿಲೆ ಮಾತಾಡ್ತೈತಿ ಏನ್ ಮಾಡೋದು ಅಲ್ಲ ಈ ಹುಡುಗಿ ನನಗೆ ಕ್ವಾಣಿನ ತುಪ್ಪ ತಗೊಂಡ್ ಬಾ ಅಂತ ಹೇಳ್ಯಾಳ ಇರ್ಲಿ ನೋಡೋಣ ಈ ಹುಡುಗಿಗೆ ಕ್ವಾಣಿನ ತುಪ್ಪ ತಗೊಂಡು ಬಂದ ಈಕೆ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ಈಕೆಗೆ ಚಿತ್ತಾರ ಬಿಟ್ಟು ಚಿತ್ತಪಟ್ಟು ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ಪ್ರೇಮಾಚಾರಿನ ಅಲ್ರಿ ಬರ್ತೇನ್ರಿ ನೋಡ್ರಿ ಈಗ ನಾ ಒಟ್ಟ 4 ಆಗ್ಯಾವ ಇನ್ನ ಹೊತ್ತು ಹೊಂಡದ್ರಾಗ 20 ಅಡ್ಡದವ ಬಾಲಕ ನಮಗೂ ಮಾಲಕರ ಹೌದ್ರಿ ಕೆಲವೊಬ್ರು ಇರ್ತಾರೆ ಒಂದು ಡ್ಯಾನ್ಸ್ ಮಾಡಿದ್ರೆ ಮತ್ತೊಂದು ಅಂತಾರೆ ಆದ್ರೆ ಇದ್ದದ ಕೆಲಸ ಬರ್ತಾನೆ ಯಾಕ ಅವ್ರು ಕ್ಯಾನ್ಸಲ್ ಮಾಡೋಣ ಏ ಡ್ಯಾನ್ಸ್ ಮಾಡ್ತೇನೆ ಮತ್ತೆ ಡ್ಯಾನ್ ಒಂದು ಇಲ್ಲಿಗೆ ಏ ಇವ ಇಲ್ಲಿ ನಡೆಯುತ್ತದೆ ಮಹಾರಾಷ್ಟ್ರ ಹೆಣ್ಣ ಬಲು ಚೆನ್ನ ಏ ನಿಜ ಕಣ್ಣ ನೋಡು ಬಲು ಸಣ್ಣ ನೋಡಿ ಶೈಲಾಕು ನನ್ನ ಚಣ್ಣ ನೋಡಿ ಶೈಲಾಕು ನನ್ನ ಚಣ್ಣ ಮಹಾರಾಷ್ಟ್ರ ಹೆಣ್ಣ ಬಲು ಚೆನ್ನ ಏ ನಿಜ ಕಣ್ಣ ನೋಡು ಬಲು ಸಣ್ಣ ನೋಡಿ ಶೈಲಾಕು ನನ್ನ ಚಣ್ಣ ನೋಡಿ ಶೈಲಾಕು ನನ್ನ ಚಣ್ಣ ತಿಂಡಿನ್ಯಾಗ ಬಾಳ ಸೊದ್ದ ಈ ಪುಗರ ಬಾಳೈತಿ ಪುಗರ ವಯ್ಯಾರ ನೀ ಸರಿ ದೂರ ನ ಸರದಾರ ನೋಡಿ ಬಿಡ್ತೀನಿ ಹಾರಿ ಹೋದೈತಿ ನನ್ನ ಕಬರ ಮಹಾರಾಷ್ಟ್ರಯನ್ನ ಬಲು ಸಣ್ಣ ನಿಜ ಸಣ್ಣ ಅದು ಬಲು ಸಣ್ಣ ನೋಡಿ ಸೈಲಾಕು ನನ್ನ ಸಣ್ಣ ನೋಡಿ ಸೈಲಾಕು ನನ್ನ ಸಣ್ಣ ಮತ್ತೊಂದು ಕೆಲಸ ಆತು ಹೊಂಟವ ನಾವು ಹೋಗೋಣಪ್ಪ ನಿಂತರೆ ಏನು ಮಾಡೋದು ಈ ಮಾಲಕರು ಇಲ್ಲದ ಕೈ ಎತ್ತು ನೋಡೋದು ಮಾಲಕರು ನನಗೆ ಚಾ ಬರ್ಬೇಕ್ರೆ ನಾ ರಾತ್ರಿ ಊಟ ಮಾಡಿಲ್ಲ ಬಿಗ್ ಬಾಸ್ ನಾ ಬಂದಾಗಿಂದ ಹೇಳಕತ್ತೀನಿ ಚಾ ತಂಬರ್ರಿ ಬಿಸ್ಕಿಟ್ ತಂಬರ ಊಟ ಮಾಡಿಲ್ಲ ಅಂತ ಹೇಳಿ ಆದ್ರೂ ನನ್ನ ಮಾತಿಗೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ ಬಿಗ್ ಬಾಸ್ ನನ್ನನ್ನು ಬುಕ್ ಮಾಡಿದ ಶಬ್ಬೀರ್ ಕಾಕರ್ನ ದಯವಿಟ್ಟು ಪ್ರೈವೇಟ್ ರೂಮಿಗೆ ಹಾಕ್ಬೇಕೆಂದು ಇಲ್ಲಂತೆ ಬಿಗ್ ಬಾಸ್ ನಮ್ಮ ಮಾವ ಅಂತ ಹೋದ ನಾನೇನು ಹೋದ್ರ ಮನೆ ಕಡೆ ನಿಂತರ ಏನು ಮಾಡ್ದೈತಿ ಸೇಮ್ ನಿನ್ನಂಗೆ ಇಟ್ಕೊಂಡದು ಅಮ್ಮಣ್ಣೆ ಪಾರ್ಥಿಯ ಮಟನ್ ಪಲ್ಯ ಬೇಕಾ ನನಗೆ ಅಮ್ಮ ಹಲೋ ನೀಲಕಂಠ, ಚೆನ್ನಾಗಿದ್ದೀಯಾ ತಾನೇ? ನಿನ್ನ ತಂಗಿಯ ಮದುವೆ ಮಾಡಿದೆ ಅಂತೆ ನನಗೆ ತಿಳಿಸಲಿಲ್ಲ. ಯಾಕೆ ಶ್ರೀಮಂತರ ಮನೆತನ ಸಿಕ್ಕಿತನು ತಾನೆ? ಇಲ್ಲ ಮಿತ್ರ, ನೀನು ಇಲ್ಲೇ ತಪ್ಪು ತಿಳಿದಿರುವೆ. 1ನೇ ತರಗತಿಯಿಂದ ನಾವಿಬ್ಬರು ಕೂಡಿ ವಿದ್ಯಾಭ್ಯಾಸ ಮಾಡಿದ ಮಿತ್ರರು.
ನಾನು ನಿಮ್ಮ ಊರಿಗೆ ಬಂದಿದ್ದೆ. ನಿಮ್ಮ ತಂದೆಯವರಿಗೆ ಭೇಟಿಯಾಗಿ ಲಗ್ನ ಪತ್ರಿಕೆ ಕೊಟ್ಟು ಬಂದಿದ್ದೆ. ಆಗ ನಿಮ್ಮ ತಂದೆಯವರು ಬಂದು ಲಕ್ಷ್ಯತೆ ಹಾಕಿ ಹೋಗಿದ್ದರು. ಆ ಸಮಯದಲ್ಲಿ ನಿನ್ನ ಫೋನೆ ಹತ್ತಲ್ವಲ್ಲ ಮಿತ್ರ? ಹೌದು ಮಿತ್ರ, ಈಗ ಆ ಸೀನ್ ಚೇಂಜ್ ಆಗಿದೆ. ಹೀಗೆ ಕೇಳಿದ್ರೆ ಒಂದು ತಪ್ಪು ತಿಳಿಯಬೇಡ. ಹಾ, ನನ್ನ ತಂಗಿ ಹೇಗಿದ್ದಾಳೆ? ತಂಗಿಯ ಕಡೆ ಯಾವ ಚಿಂತೆನೂ ಇಲ್ಲ. ನೋಡುವವಳು ಈ ಶ್ರೀಮಂತರ ಮನೆಯ ಸೊಸೆ, ಮೇಲಾಗಿ MLA ಮನೆತನದ ಸೊಸೆ ಕೂಡ. ನೋಡು ಮಿತ್ರ, ಅವಳು ಒಂದು ಮಗುವಿಗೆ ತಾಯಿ ಕೂಡ ಆಗುತ್ತಿದ್ದಾಳೆ. ಬಹಳ ಸಂತೋಷ ಗೆಳೆಯ. ನಿನ್ನ ತಂಗಿಯ ಮದುವೆ ಆದ ಮೇಲೆ ನನ್ನ ಮದುವೆ ಅಂತ ಹೇಳಿದೆಯಲ್ಲ. ಹಾ, ತಂಗಿಯ ನೋಡುವುದಕ್ಕೆ ನಾಳೆ ಹೋಗೋಣವೇ? ನಾಳೆ ಬೇಡ ಮಿತ್ರ, ಇನ್ನು 9 ದಿನದಲ್ಲಿ ಅವಳಿಗೆ ಬೈಕೆ ಊಟ ತೆಗೆದುಕೊಂಡು ಹೋಗುವುದಿದೆ. ನೋಡು, ಆ ಕಾರ್ಯಕ್ರಮಕ್ಕೆ ನಾನು ನೀನು ಕೂಡಿ ಇಬ್ಬರು ಜೊತೆಯಾಗಿ ಹೋಗೋಣ. ಅದರಲ್ಲಿ ನಿನ್ನ ವಿದ್ಯಾಭ್ಯಾಸ ಎಲ್ಲಿಗೆ ಬಂತು? ನನ್ನ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ನಡೆದಿದೆ ಗೆಳೆಯ. ನಾನೊಬ್ಬ ಇನ್ಸ್ಪೆಕ್ಟರ್ ಆಗಬೇಕೆಂದು ಅಂದುಕೊಂಡಿದ್ದೇನೆ. ನಾಳೆ ನನ್ನ ಪರೀಕ್ಷೆ ಇದೆ. ನಾನಿನ್ನು ಹೋಗಿ ಬರ್ತೇನೆ ಗೆಳೆಯ. ಇರೇ ನಡಿ ಗೆಳೆಯ, ಇಲ್ಲೇ ಹತ್ತಿರದ ಹೋಟೆಲ್ಗೆ ಹೋಗಿ ಕಾಫಿ ಕುಡಿಯುತ್ತಾ ಇನ್ನಷ್ಟು ಮಾತನಾಡೋಣ. ಬಾ ನಡಿ ಗೆಳೆಯ, ಬಾ. ನಡಿ ಗೆಳೆಯ, ನಡಿ. ರೀ, ಕಾಫಿ ತೆಗೆದುಕೊಳ್ಳಿ. ಕಾಫಿ ಚೆನ್ನಾಗಿದೆ ಪ್ರಿಯ. ಅಂತೂ ನೀನು ಬಲು ತುಂಟಿ. ನಿನ್ನ ಕೈಯಲ್ಲಿ ಮಾಡಿದ ಕಾಫಿ ಅಮೃತ ಇದ್ದಂತೆ. ನಿನ್ನಂಥವಳು ನನಗೆ ದೊರೆತಿದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಆದರೆ ಈ ನಿನ್ನ ರಾಜನಿಗೆ ಬರೀ ಕಾಫಿ ಸಾಲದು, ಮತ್ತೆ ಒಂದು ಸಿಹಿ ಮತ್ತು ಕೊಡಬಾರೆ ನನ್ನ ಕನಸಿನ ರಾಣಿ. ಹೋಗಿಪ್ಪ, ಇದನ್ನೆಲ್ಲ ಮಾಡೋದಕ್ಕೆ ನಿಮಗೆ ಗೊತ್ತು ಇಲ್ವಾ? ನೀವು ಈ ರೀತಿ ಮಾತಾಡಿದ್ರೆ ನನಗೆ ತುಂಬಾನೇ ನಾಚಿಕೆ ಆಗುತ್ತದೆ. ನಾಚಿಕೆ ನಿನಗೆ? ನಾನು ನಿನ್ನ ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿರುವಾಗ ಈ ರೀತಿ ನಾಚಿಕೆ ಪಟ್ಟುಕೊಳ್ಳಬೇಡ. ಬೇಗ ಬಾ, ಆ ನಾಚಿಕೆ ಎಂಬ ಶಬ್ದವನ್ನು ಮರೆತು. ಹೋಗಿಪ್ಪ, ಈ ಸಮಯದಲ್ಲಿ ಏನಾದರೂ ಮಾವಾಗಿವ ಬಂದ್ಬಿಟ್ರೆ? ನೋಡು ಮಲ್ಲಿಗೆ, ನೀನು ಹಾಗೆ ನಿಂತರೆ ನಾನು ಸುಮ್ಮನಿರಲಾರೆ. ಬೇಗ ಬಾರಿ. ಈ ತುಂಬಿದ ಸಂಸಾರದಲ್ಲಿ ಅಂದ ಚಂದ ಎಡ ಮಕ್ಕಳನ್ನು ಹಾಡಿದು ಈ ಮನೆಯ ವಂಶವನ್ನು ಬೆಳಗಿಸುವ.
ಅವಿಕಾಡಿ ಸಾಸರ ಹೇಳನ್ನ ಶಾಕುಂತಲಿ ಹೇಳನ್ನ ಶಾಕುಂತಲಿ ಹೇಳನ್ನ ಶಾಕುಂತಲಿ ನನಗಾಗಿ ಯಾವೈಗ ನಿನ್ನ ಕೊಡಗನೈಯನಲ್ಲಿ ನನಗಾಗಿ ಯಾವೈಗ ನಿನ್ನ ಕೊಡಗನೈಯನಲ್ಲಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ God is proposes, but God is disposes. ಅಭಿಕಾಲಿಕ ಶಾಕುಂತಲೆ ಅಭಿಕಾಲಿಕ ಶಾಕುಂತಲೆ ಲಾ 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 ಲಾ. ಹಾ ಕಾಫಿ ಅಂತೂ ಕುಡಿದಾಯ್ತು, ಇನ್ನು ಊಟಕ್ಕೆ ಹೋಗೋಣವೇ? ಬನ್ನಿ. ಓಹೋ ಮಾವನವರು ಬರ್ಬೇಕು, ಬನ್ನಿ. ಚೆನ್ನಾಗಿದ್ದೀರಿ ತಾನೆ? ಹೌದು ಅಣಿ ಅಂದರೆ ಆ ಮಹಾದೇವನ ದಯದಿಂದ ನಾವೆಲ್ಲರೂ ಚೆನ್ನಾಗಿದ್ದೇವೆ. ನಮ್ಮ ತಂಗಿ ಗುಲಾಬಿಯಲ್ಲಿ ಕಾಣುತ್ತಿಲ್ಲವಲ್ಲ? ಹಾ ಒಳಗಡೆ ಕೆಲಸ ಮಾಡುತ್ತಿದ್ದಾಳೆ. ಕಡಿಯರಿ ಕರೀತಿ ಅತ್ತಿಗೆ ಅತ್ತಿಗೆ ಬಾರಮ್ಮ ಹೊರಗೆ. ಓ ಅಣ್ಣ, ಚೆನ್ನಾಗಿದ್ದೀರಾ? ಈಗ ತಾನೇ ಬಂದಿದ್ದೀರಾ ಅಂತ ಕಾಣಿಸ್ತಾ ಇದೆ. ಒಂದು ನಿಮಿಷ ರೀ, ನೀರು ತರ್ತೀನಿ, ಕೈ ಮುಖ ತಗೊಳ್ಬರಂತೆ. ಅಣ್ಣ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೇ? ತಂಗಿ, ಆ ದೇವರದಿಂದ ಎಲ್ಲರೂ ಚೆನ್ನಾಗಿದ್ದಾರೆ. ನಿನ್ನ ಹಿರಿಯಣ್ಣನಿಗೆ ಒಂದು ಗಂಡು ಮಗು ಹುಟ್ಟಿತು. ನೀನು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ನಮ್ಮ ಮನೆಯ ಸೊಸೆಯನ್ನಾಗಿ ಮಾಡಬೇಕು. ಅಣ್ಣ, ನೀರು ತೆಗೆದುಕೋ, ಕೈ ಮುಖ ತೊಳ್ಕೊ. ತಂಗಿ, ನೀಲಕಂಠನವರು ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾರಣ್ಣ. ಇವತ್ತು ಬೆಳಗ್ಗೆನೆ ಫೋನ್ ಮಾಡಿದ್ರು. ಮುಂದಿನ ಶುಕ್ರವಾರ ನನ್ನ ಹೆರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷವಮ್ಮ. ನಿನ್ನ ಅಣ್ಣನಿಗೆ ಒಂದು ಗಂಡು ಮಗು ಹುಟ್ಟಿತು. ನೀನು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿ ನಿನ್ನ ಮಗಳನ್ನು ನಮ್ಮ ಮನೆಯ ಸೊಸೆಯನ್ನಾಗಿ ಸ್ವೀಕರಿಸುವೆ. ತೆಗೆದುಕೊಳ್ಳಿ ಇಬ್ಬರಿಗೆ ಉಡುಗೊರೆ. ನಾನಿನ್ನು ಬರುತ್ತೇನೆ. ನೋಡೋಣ, ಮಾವನವರು ಮನೆಯಲ್ಲಿಲ್ಲ. ಅವ್ರು ಬಂದ ನಂತರ ಹೇಳಿ ಹೋಗಿವರಂತೆ. ಸ್ವಲ್ಪ ನಿಂತ್ಕೊಳ್ಳಿ. ಅದು ನೋಡಿ, ಮಾವನವರು ಬಂದರು ಅಂತ ಕಾಣಿಸುತ್ತೆ. ನಮಸ್ಕಾರ ಬೀಗರೆ, ಚೆನ್ನಾಗಿದ್ದೀರಾ ತಾನೆ? ಬಂದ ವಿಷಯವೇನು? ಶೆಟ್ಟಿ, ಒಡ ಹುಟ್ಟಿದ ತಂಗಿ ಮನೆಯಲ್ಲಿರುವಾಗ ವಿಷಯ ಏನೊಂದು ಕೇಳುವೆಯಲ್ಲ. ನನ್ನ ತಂಗಿ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿ ನಮ್ಮ ಮನೆ ಜ್ಯೋತಿಯನ್ನಾಗಿ ಮಾಡಲು ಕೇಳಲು ಬಂದಿರುವೆ. ಅದಕ್ಕೆ ನಮ್ಮ ಒಪ್ಪಿಗೆ? ಅಣ್ಣ ತಂಗಿಯರು ಒಂದಾದಾಗ ತಂಗಿಯ ಮಗಳನ್ನು ಅಣ್ಣನ ಮಗನಿಗೆ ಕೊಡುವುದರಲ್ಲಿ ಕೊಡಬಹುದು. ಎಷ್ಟು ಸಂತೋಷದ ಸುದ್ದಿಯನ್ನು
ಸಿಹಿಯಾದ ಊಟಿನೊಂದಿಗೆ ನಾವೆಲ್ಲರೂ ಕೂಡ ಹಂಚಿಕೊಳ್ಳೋಣ ಬನ್ನಿ. ಅಣ್ಣನ ನೀನಂತೂ ಗಂಡ ಮಗುವಿಗೆ ಜನ್ಮ ಕೊಟ್ಟೆ, ಒಂದ್ ವೇಳೆ ನಾನು ಗಂಡ ಮಗುವಿಗೆ ಜನ್ಮ ಕೊಟ್ರೆ? ಅತ್ತಿಗೆ, ನೀನು ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟರೆ ಮುಂದೆ ಅವರು ಹೆಣ್ಣು ಮಗುವನ್ನು ಹೆತ್ತು ನಮ್ಮ ಮನೆಯ ಸೊಸೆನಾಗಿ ಮಾಡುತ್ತಾರೆ. ಅದಕ್ಕೇನಂತೀರಾ ನೀವು? ಆಗಲಿ ಮಾವ, ನಿಮ್ಮ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವ ಜವಾಬ್ದಾರಿ ನನ್ನದು. ಹಾಗೆ ಆಗ್ಲಿ ಅಣ್ಣ, ಯಾವಾಗ್ಲೂ ನನ್ನ ತವರು ಮನೆ ತಣ್ಣಗಿರ್ಲಿ ಅನ್ನೋದೇ ನಿನ್ನ ತಂಗಿ ಆಸೆ ಅಣ್ಣ. ಎಲ್ಲರಿಗೂ ನಮಸ್ಕಾರ, ನಾನಿನ್ನು ಬರುತ್ತೇನೆ. ಅವರ ಹಸುವಾಗೈತ್ರಿ. ಊಟಕ್ಕೇನ್ ಮಾಡಿರಿ? ಊಟಕ್ಕ ಗುಲಾಬಿ, ಊಟಕ್ಕೆ ಏನ್ ಮಾಡಿದ್ಯಾ? ನೋಡು, ರೊಟ್ಟಿ ಮಾಡಿದ್ದೀನಿ, ಪಲ್ಯ ಸಾಂಬಾರ್ ಇನ್ನೂ ಮಾಡಬೇಕು. ಹಾಗಾದರೆ ಅದನ್ನು ತಯಾರಿಸುವುದು ಯಾವಾಗ? ನೀವು ಈಗ ಇಲ್ಲಿ ನಿಂತರೆ ಅದನ್ನು ಮಾಡೋದು ಯಾವಾಗ? ಬೇಗ ರೆಡಿ ಮಾಡಿ ಕಸಗೊಳಿಸಿ. ಹೌದಾ? ಹಾಗಾದ್ರೆ ಕಸ ನಾನು ಗುಡಿಸ್ತೀನಿ. ಮಲ್ಲಿಗೆ, ನೀನು ಹೋಗಿ ಅಡಿಗೆ ಮಾಡು. ಏನಂದಿ? ನನ್ನ ಮುದ್ದಿನ ಮಡದಿ ಅಡುಗೆ ಮಾಡಬೇಕೆ? ಯಾಕೆ? ಅವಳು ಕೂಳು ತಿನ್ನೋದಿಲ್ವೇನು? ಹಾಗೆಲ್ಲ ಮಾತನಾಡಿದರೆ ನಿನ್ನ ಪರಿಣಾಮ ನೆಟ್ಟಗಾಗುವುದಿಲ್ಲ. ನಾನು ಯಾರು ಎಂಬುದು ತಿಳಿಸುತ್ತಾನೆ. ಮುಚ್ಕೊಂಡು ಹೆಚ್ಚಿಗೆ ಮರು ಮಾತಾಡದೆ ಹೋದ್ರೆ ಸರಿ, ಇಲ್ಲ ಮಾತ್ರ ಒದ್ದು ಹೊರ ಹಾಕ್ಬೇಕಾಗುತ್ತದೆ. ಎಚ್ಚರವಾಗಿರೋ. ಮಲ್ಲಿಗೆ, ನೀನು ಒಂದು ಹೆಣ್ಣು, ನಾನು ಒಂದು ಹೆಣ್ಣು, ಅಲ್ಲದೆ ಮನೆಗೆ ಇಬ್ರು ಸೊಸೆಯಂದರಾಗಿ ಬಂದಿದ್ದೀವಿ. ಅಂದಮೇಲೆ ಇಬ್ರು ಸಮಾನವಾಗಿ ಕೆಲಸ ಮಾಡ್ಬೋದಲ್ಲ? ಗುಲಾಬಿ, ಅವಳು ಮಂತ್ರಿಯ ಮನೆ ಸೊಸೆ, ನೀನು ಭಿಕಾರಿಯ ಮನೆ ಸೊಸೆ. ನಮ್ಮನ್ನು ಎದುರು ಹಾಕಿಕೊಂಡರೆ ನಿನಗೆ ಯಮಸದನ ತೋರಿಸಬೇಕಾಗುತ್ತದೆ. ಏನಂದ್ಯೋ ಮೂರ್ಖ? ನನ್ನನ್ನು ಸಾಧಿಸೋದಕ್ಕೆ ನಾನೇನಾದ್ರೂ ತಪ್ಪು ಮಾಡಿದ್ದೀನಿ? ನನಗೆ ಮೂರ್ಖ ಎನ್ನುವೆ. ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಈ ಮನೆಯಿಂದ ಹೊರ ಹಾಕಬಹುದು. ಏನೋ ನನ್ನನ್ನು ಒಳ್ಳೆವನ ತಿಂದು ಸುಮ್ಮನೆ ಬಿಡುತ್ತಿರುವೆ ಅಷ್ಟೇ. ನೋಡು, ಮಾತಿಗೂ ಇವಳು ಶ್ರೀಮಂತರ ಮಂಟದವಳು, ಶ್ರೀಮಂತರ ಮಂಟದವಳು ತನಗೆ ಚುಚ್ಚು ಮಾತಾಡ್ಬೇಡ. ನಾವು ಬಡವರು ಅಂತ ನಿಮಗೆ ಮೊದಲೇ ಗೊತ್ತಿತ್ತಲ್ಲ. ಆದ್ಮೇಲೆ ನನ್ನದೇಕೆ ಈ ಮನೆಯ ಸೊಸೆ ನಾನು ಮಾಡ್ಕೊಂಡ್ರಿ ನೀವು? ನೋಡು, ನಿನ್ನ ಗಂಡ ನನ್ನ ರಕ್ತಕ್ಕೆ ಹುಟ್ಟಿದವನಲ್ಲ, ಅವನು ನಮ್ಮ ಅಣ್ಣನ ಮಗ. ಅವನ ಆಸ್ತಿಯನ್ನು ಎಲ್ಲ ಲಭ್ಯಾಯಿಸಿಗೋಸ್ಕರನೇ ನಾವು ಹಾಕಿದ ಒಂದು ಸಂಚು ಇದು. ಏನಂದ್ರಿ? ನಾವು ಬೇರೆ, ನೀವು ಬೇರೆನಾ? ಹಾಗಿದ್ರೆ ನಮ್ಮ ಪಾಲಿನ ಆಸ್ತಿ ನಮಗೆ ಕೊಟ್ಬಿಡಿ. ಏನಂದಿ? ನಮ್ಮ ಸಂಸಾರವನ್ನು ಒಡೆದು ಹಾಕಲು ನಿಂತಿರುವ್ಯಾ ಕೊಂಡ ಹೆಣ್ಣೆ? ಏನಂದಿ? ನಾನಲ್ವ ಮೂರ್ಖಳು, ನೀನು. ನೋಡು, ನಮ್ಮ ಪಾಲಿನ ಆಸ್ತಿ ನಮಗೆ ಕೊಟ್ರೆ ನನ್ನ ಮನೆಗೆ ನಾನು ರಾಣಿಯಾಗಿ ಬರ್ತೀನಿ, ನಿಮ್ಮ ಮನೆಗೆ ನೀವು ಮಹಾರಾಜರಾಗಿ ಬರಬಹುದು. ಪಾಲ್ ಮಾಡ್ಬೇಕಂತೆ ಪಾಲು. ಏನು ಶ್ರೀರಾಮಚಂದ್ರನ ಮನೆ ಇದು? ಇನ್ನು ಕಾಲಿಟ್ಟು ಮಹಾರಾಣಿ ಆಗ್ತಾಳೆ ಇವಳು. ಕಸ ಗುಡ್ಸೆ ಹೋಗ. ಕಸ ಗೂಡಿಸ್ತೀವಿ ತಾಯಿ, ಕಸ ಗೂಡಿಸ್ತೀವಿ. ಆದ್ರೆ ನೀನು ನನ್ನಂತೂ ಒಂದು ಹೆಣ್ಣು, ನನಗೆ ಎಷ್ಟೊಂದು ಕಷ್ಟ ಕೊಡ್ತಾ ಇದೆಯಲ್ಲ. ನಾಳೆ ಒಂದು ಶಾಪ, ನನ್ನ ಶಾಪ ನಿನಗೆ ತಟ್ಟದೆ ಬಿಡುವುದಲ್ಲ. ನನಗಿದು ತಪ್ಪಿದ್ದಲ್ಲ ತಾಯಿ, ನನಗಿದು ತಪ್ಪಿದ್ದಲ್ಲ. ಯಪ್ಪ ದಣ್ಯಾರ, ಇಬ್ಬರು ಒಂದೇ ಮನೆ ಸೊಸೆಯಂದರು. ಭೇದ ಮಾಡಬೇಡ್ರಿ ಅಪ್ಪ, ಭೇದ ಮಾಡಬೇಡ್ರಿ. ಏನಂದಿ? ನಮ್ಮ ಮನೆ ಅನ್ನ ತಿಂದು ನನಗೆ ಬುದ್ಧಿ ಹೇಳುವಷ್ಟು ಧೈರ್ಯ ಬಂತೇನೋ ಶೆಟ್ಟೆ? ಚಿಕ್ಕ
ಚಿಕ್ಕಪ್ಪ, ನನ್ನ ಸಲುವಾಗಿ ನೀವು ಇವರ ಹತ್ರ ಕೆಟ್ಟವರಾಗಬೇಡಿ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ನಾನೆಲ್ಲ ಸ್ವೀಕರಿಸ್ತೀನಿ. ಬಾರದು ತಪ್ಪದು 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 ಅಂತ ಬಸವಣ್ಣನವರು ಹೇಳಿಲ್ವೇ ಚಿಕ್ಕಪ್ಪ? ನೋಡವ್ವ ಮಲ್ಲಿಗೆಯವ್ವ, ಅವರ ಮನಸ್ಸು ಅಷ್ಟು ದೊಡ್ಡದೈತಿ. ಎಷ್ಟಾದರೂ ಕರಗಲಿಲ್ಲೇನವ್ವ ನಿನ್ನ ಕೆಟ್ಟ ಮನಸ್ಸು. ಏನದೇ ನಾಯಿ, ಬಾಯಿಗೆ ಬಂದಂತೆ ಬಗಳಿದರೆ ನಿನ್ನ ನಾಲಿಗೆ ಕತ್ತರಿಸಬೇಕಾಗುತ್ತದೆ ಎಚ್ಚರ. ಗಣ್ಯಾರ, ನೀವೆಷ್ಟ ಹೇಳಿರಿ ಅಂದ ಮ್ಯಾಲ ಇಲ್ಲಿಗೆ ಮುಗಿತ್ರಿ ಅಪ್ಪ. ನಮ್ಮದು ನಿಮ್ಮದು ಋಣ. ತೆಗೆದುಕೊಳ್ರಿ ನಿಮ್ಮ ಖಾತೆನ. ನೀನ್ ಮುಖ ನೋಡ್ತಾ ನಿಂತಿದ್ರಿ? ಹೋಗು, ಹೋಗಿ ನೀರ್ ತೆಗೆದುಕೊಂಡು ನಾನು ಒಬ್ಬಳಿಗೆ ಹೋಗೋದಕ್ಕೆ ನನಗೆ ಭಯವಾಗುತ್ತೆ. ಯಾಕಂದ್ರೆ ನಾನೀಗ ಗರ್ಭಿಣಿ. ನೋಡು ಗುಲಾಬಿ, ಮರ್ಯಾದೆಯಿಂದ ಹೇಳುತ್ತೇನೆ, ಇನ್ನು ಮುಂದೆ ಈ ಮನೆ ಎಲ್ಲ ಕೆಲಸವೆಲ್ಲ ನೀನೇ ಮಾಡಬೇಕು. ಇಲ್ಲದಿದ್ದರೆ ನಿನ್ನ ಬಾಳ ಬಳ್ಳಿ ಕತ್ತಿರಿಸಬೇಕಾಗುತ್ತದೆ ಎಚ್ಚರ. ಮೈದನ, ಯಾಕೋ ನಿಮ್ಮಣ್ಣನ ಬಾಳ ಬಳೆ ಹಬ್ಬುತ್ತೆ ಅಂತ ನನಗೆ ಹೊಟ್ಟೆ ಕಿಚ್ಚ. ಸಾಕು, ಸುಮ್ಮನೆ ಬಾಯಿ ಮುಚ್ಚೋ, ಶಾಂತವಾಗಿರು. ಇನ್ನು 3 ದಿನದಲ್ಲಿ 1,00,000 ರೂಪಾಯಿ ಮತ್ತು 1 kg ಬಂಗಾರ ತೆಗೆದುಕೊಂಡು ಬಾ. ಇಲ್ಲದಿದ್ದರೆ ಅದೇ ನನ್ನ ಅಣ್ಣನ ಮಗನಿಂದ ನಿನ್ನ ಮಾಂಗಲ್ಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಬಾಬಾ, ನನ್ನ ತವರು ಮನೆಯವರು ಬಡವರು. ಇಷ್ಟೊಂದು ಹಣ ಎಲ್ಲಿಂದ ತರಬೇಕು? ನೋಡಿ, ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಮಗೆ ಇಷ್ಟ ಇಲ್ಲ ಅಂದ್ರೆ ನನ್ನ ಕತ್ತಜಿಗೆ ಸಾಯಿಸ್ಬೇಡಿ ಬಾಬಾ. ನೋಡು ಗುಲಾಬಿ, ನೀನೆಷ್ಟೇ ಬೇಡಿಕೊಂಡರೂ ಕರಗಲಾರದು ನನ್ನ ಕರಳು. ವರದಕ್ಷಿಣೆ ಇಲ್ಲದಿದ್ದರೆ ಆ ನಿನ್ನ 5 ಎಕರೆ ಜಮೀನಿಗೆ ಸಹಿ ತೆಗೆದುಕೊಂಡು ಬಾ. ಇಲ್ಲ, ನನ್ನ ಪ್ರಾಣ ಹೋಗಿ ಸರಿ. 5 ಎಕರೆ ಜಮೀನಿಗೆ ನಮ್ಮಣ್ಣನ ಕಡಿತ ಸಹಿ ಮಾಡಿಸೋದಿಲ್ಲ. ನಮ್ಮಣ್ಣನ ನಾನು ಬೀದಿ ಪಾಲ್ ಮಾಡೋದಿಲ್ಲ. ನೋಡಿ, ಮದುವೆ ಮಾದ್ರೆ ಮುಗಿದಂತ ವರದಕ್ಷಿಣೆ ಕತೆ. ನಾನು ವಿಷ ಸೇವಿಸಿ ಸತ್ತು ಹೋಗ್ತೀನಿ. ಏ ಗುಲಾಬಿ, ಬೇಗನೆ ಹೋಗಿ ನೀರ್ ತೆಗೆದುಕೊಂಡು ಬಾ ಹೊಲಸು ಹೆಣ್ಣೆ. ಮಲ್ಲಿಗೆ, ನೋಡು, ನನ್ನ ಹೊಟ್ಟೆಯಲ್ಲಿ ಮಗು ಬೆಳೆಯುತ್ತೆ ಅಂತ ನನಗೆ ಹೊಟ್ಟೆ ಕೆಚ್ಚ. ಈಗಿನ ಬಸರಿಗೆ ನನ್ನ ಹೆಸರು ಬೇಡ. ಯಾಕಂದ್ರೆ ಈ ಬಸರ ಶಾಪ ನನಗೆ ಒಳ್ಳೇದಲ್ಲ ಕಣೆ. ನಾನು ಶಾಪ ಕೊಟ್ಟೆ, ನೀನು ಪಂಚೆ ಆಗ್ತೀಯ. ಏನ್ ಎತ್ತರಗಿತ್ತಿ ನೀರ್ ತೆಗೆದುಕೊಂಡು ಬಾ ಅಂದ್ರೆ ನನಗೆ ಶಾಪ ಹಾಕ್ತಾ ಇದ್ಯಾ? ಹೋಗು, ಹೋಗ್ತೀನಮ್ಮ, ಹೋಗ್ತೀನಿ. ನೀರು ತೆಗೆದುಕೊಂಡು ಬರ್ತೀನಿ. ನೋಡ್ರಿ ದಣ್ಯಾರ, ಒಂದೇ ಕುಟುಂಬದಾಗ 2 ಮನಸ್ಸು ಮಾಡಬೇಡ್ರಿ ಅಪ್ಪ. 2 ಮನಸ್ಸ ಮಾಡಬೇಡ್ರಿ. ಶೆಟ್ಟೆ, ನಮ್ಮ ಮನೆ ವಿಷಯಕ್ಕೆ ನೀನು ತಲೆ ಹಾಕಬೇಡ. ನೋಡು ಮಗ, ಇನ್ನು ಮುಂದೆ ಈ ಕುಟುಂಬದಲ್ಲಿ ನಾನು ಹೇಳಿದನೆ ಸಿದ್ಧ ಆಗಬೇಕು. ನಾನು ಹೇಳುವುದೇ ಲಕ್ಷ್ಮಣ ರೇಖೆ.
ಸಾಕಾಗಿ ಹೋಗತ್ರಿ ಒಂಟಿ ಜೀವನ. ಅದಕ್ಕಾಗಿ ನಾವು ಇಲ್ಲಿ ಓಡ್ಕೊಂತ ಬಂದಿದ್ದೀವಿ. ಅಲ್ಲರಿ ಒಂದ ಸಲ ಸ್ವಚ್ಛನ ಇಂಜೆಕ್ಷನ್ ಕೂತ್ರು ಆಕಿನ ಬರ್ತಾಳ, ನಿತ್ರು ಆಕಿನ ಬರ್ತಾಳ, ಮನೆಗರು ಆಕಿನ ಬರ್ತಾಳ. ಬರ್ಲಿ ಇವತ್ತಾಕಿನ ಗಟ್ಟಿಯಾಗಿ ಕೇಳೇ ಬಿಡ್ತಾನೆ, ನನ್ನ ಮಗದೇ ಆಗ್ತ ಇಲ್ಲ ಮದುವೆ ಅಲ್ಲ, ಮದುವೆ ಆಗ್ತೇ ಇಲ್ಲ ಅಂತ. ಬಿಡು ನೀ ಎಬ್ಸ್ಲಿಕ್ಕ ನಾರ ನಿಮ್ಮವ್ರ ರಾಣಿ ಬ್ಯಾಡ ಅಂತಂದ್ರೆ ನಿಮ್ಮವ್ರ ರಾಣಿ ಸುಮ್ಮನೆ 2020 ಬಿಸಗಿಟ್ಟ ಪ್ರವೇಶ ನೋಡ್ದೈತೆ. ಈಗ ಎರಡು ಆಗಲಕ್ ಬಂದೈತಿ. ಏನ 4 ಆಗಿಲ್ಲ. ಈಗ ಸುಳ್ಳು ಎರಡು ಹೇಳ್ಬಾರ್ದ. 2 ಆಗೈತಿ. ಓ ಜರ ಸ್ಟಾಪ್ ಮಾಡಿ ಸ್ಟಾಪ್. ನೀವು ತಪ್ಪು ತಿಳಿದುಕೊಂಡ್ರಿ. ಐ ಆಮ್ ಎ ಡಾಕ್ಟರ್ ರಾಮಾಚಾರಿ ರಾವ್. ಹಿಂಗೆ ಹೊಡೆದ್ರೆ ಬೆಳತನಕ ಹೊಡೆದ್ರೆ ನನಗೆ ಸುಖ ಆಗ್ತೈತೆ, ಕರೆ ದುಃಖನ ಆಗೋದಿಲ್ಲ. ನಾವು ಬರಗೆಟ್ಟಿದ ನಮ್ಮ ಶರೀರ ಹಿಂಗಾಗೈತಿ. ನಿನ್ನ ಕಡೆ ಏನೂ ಕೆಲಸ ಇಲ್ಲ. ಆದ್ರೆ ನಿನ್ನೆ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು. ನಾನೇ ಕೂಡ ನಿನ್ನೆ ಲಗೋರಿ ಆಟ ಆಡಿದ್ವಿಲ್ಲ, ಅದ ಆಟ ನನಗ ಕನಸಿನಾಗ ಬಂದ. ನೀ ಬಂದ ನನಗ ಲೊಚ 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 ಮುದ್ದು ಕೊಟ್ಟಂಗ ಆಯ್ತು. ಹೌದಾ? ಮತ್ತೆ ಮುಂದೇನಾಯ್ತು? ಮುಂದೇನಾಯ್ತಂದ್ರೆ ಯಾರು ಹೇಳ್ತಾರ? ಮುಂದೆ ಸಂಡ ಸತ್ತು ಹಿಂದ ಕಾಲುಬೇಳೆ ಆಯ್ತು. ಮುಂದೆ ಸಂಡ ಸತ್ತು ಹಿಂದ ಕಾಲ್ಬಡಿ ಅದು. ಓ ಅಂದ್ರ ಅವ್ರು ಎಲ್ಲ ಉಲ್ಟಾ ಮಾಡ್ತಾರ, ಯಾರಿಗೂ ಗೊತ್ತು. ಬಿಡು ಮುಂದೆ ಏನಾಯ್ತು? ಇದು ಹಿಂಗಾತ. ಆವಾಗ ನಮ್ಮ ಅವ್ವ ಬಂದ ಏನಂತ ಕೇಳು, ಯಾಕಪ್ಪ ಮಗನ ನಿನಗ ಕನಸು ಬಿತ್ತನು ಅಂತ ಕೇಳಿ. ಮತ್ತ ಅವಾಗ ನೀ ಏನಂದಿ? ಅವಾಗ ನಮ್ಮ ಮಗ್ಗಲ ಮನೆ ಒಂದು ಹುಡುಗಿ ವಿಷ ಕುಡಿದು ಸತ್ತೆತ್ತು. ಆಕಿನ ಬಂದ ಬಡ್ಕೊಂಡು ಬೇಕಂತ ಯಾಕಂದ ಜವ್ವ ಬಿಡಸಾರಂತೇಳಿ ಕರ್ಕೊಂಡು ಹೋದಲ್ವಾ. ನಾವಲ್ಲಿ ನೀ ಹಿಂಗಂದಿ? ಮತ್ತೆ ಮಾವು ಏನಂದ್ಲು? ಜವ್ವ ಬಿಡಸಾರ
ಹೇಳ್ತಾರಂತ ಮತ್ತೇನ್ ಹೇಳ್ತಾಳ ದೆವ್ವ ಇರ್ಬೇಕಂತ ತಿಳಿದ ಬಡತಾನ ಬಡದಳು ನನಗೆ ಹೇಳ್ತಾನೆ ದೆವ್ವನೂ ಇಲ್ಲ ದೇವ್ರು ಇಲ್ಲ ಆಯ್ತು. ಮತ್ತೆ ನೀ ಏನಂದೆ ಅವಾಗ? ನಾ ಏನೂ ಅಲ್ಲಲ್ಲ ಒಟ್ಟು ಹಿಂಗ ಕೂತ್ ಬಿಟ್ಟಿನಿ. ಪುಟ್ಟಿಯರ್ ಕೊಡ್ರ ಒಂದು ಪಾಪ ಪುಟ್ಟಿ ಅವಾಗ ಬರೇ ನೀವು ಒಣ ಬೋಧನೆ ಮಾಡ್ತೀವ ನಮ್ಮ ಜೀವಕ್ಕೆ ಏನಾರ ತಂಪು ಮಾಡ್ತೇವೆ ತಂಪು 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 ಏನ್ ಮಾಡ್ಬೇಕು? ತಂಪ ತಂಪು ತಂಪು ಕೂಲ್ ಕೂಲ್ ಬೇಕಾ ಬೇಡ ಅದನ್ನ ಮಾಡತ್ತೀನಿ ನಾ ಹಿಂಗ್ ಮಾಡಿದ್ರಿ ಅಲ್ಲಿ ಹೋದೆ ಅಲ್ಲಿ ಬಾಯಾಗಿಂದ ಸ್ಪ್ರೇ ಸ್ಪ್ರೇ ಬಿಡತ್ತೀನಿ ಅದು ತಂಪು ತಂಪು ಎದುರಿದ್ದವ್ರಿಗೆ ಟಿಕನಾಸಿ ಹೋಗ ಪುಕ್ಷಟಿ ತಂಪು ಮಾಡಕ ನಾವು ಪೆಪ್ಸಿನ ಪುಕ್ಷಟಿ ಬಿದ್ದಾವಣ ಏನ 5 ರೂಪಾಯಿ ಈ ಸದ ತಂಪು ಮಾಡ್ತೀನಿ 500 ರೂಪಾಯಿ ಕೊಡ್ಬೇಕು ನನಗೆ. ಹೌದು ಕೊಡ್ಬೇಕು. 500 ರೂಪಾಯಿ ಕೊಟ್ಟರೆ ನೀ ನನ್ನ ಮ್ಯಾಗ ಲವ್ ಮಾಡ್ತಿ. ಹಂಗಾದ್ರೆ ನೀನು ರೊಕ್ಕ ತೆಗಿಲಾಕ ನೀವು ಒಂದ್ ಜನ ಮದತ್ತಾಗ ನಾನು ಏನ ನಾ ರೊಕ್ಕ ತೆಗೆದು ಕೊಡ್ತೀನಿ ಕರೆ ನೀವು ಒಂದ್ ಜನ ನನಗೆ ಮದತ್ತಾಗಬೇಕು. ರೊಕ್ಕ ತೆಗೆದು ಕೊಡ್ತೀನಿ ನಾವು ಅಲ್ಲಿ ಇಲ್ಲಿ ಇಡೋದಲ್ಲ ಇಲ್ಲಿ ಅಲ್ಲಿ ಈಚೆ ಕಡೆ ಮ್ಯಾಗ ಕಾಣಿಸಿದ್ವು ಅಂದ್ರೆ ಎಲ್ಲ ಇರತ್ತ ತಗೊಂಡು ಬಿಡ್ತಾರೆ. ಅದಕ್ಕೆ ಆತ ನಾವು ಬಚ್ಚಿ ಒಳಗಿಟ್ಟು ತೆಗೆದು ಕೊಡ್ತೀನಿ ನಾನು ಬ್ರಹ್ಮಾಂಡದಾಗ ಇಟ್ಟನ ಇದು ಒಂದ್ ಲೆಕ್ಕ ಹಿಡೀನಿ ಹಂಗ ಲೆಕ್ಕ 20 ಮ್ಯಾಲ ಕೊಡ್ರಿ 21 ಅದಾಗೋದಿಲ್ಲ ಇದೇನು ಅದು ಕಾಗದ ನಾವಿದ್ದಾಗ ದಾವಿನ ಇತ್ತು ಇದನ್ನ ತೊಗೊಂಡೇ ಮಾಡ್ಬೇಕು ಬೇಕಾದ ಇಟ್ಕೋದು ಬೇಡದು ಹೋಗದೆ ಬಿಡ್ಬೇಕು. ಅದು ಬೇಕಾಗಿಲ್ಲ ನನಗೆ ಇದು ಅರ್ಥ ಬೇಕು ನನಗೆ ಏನೋ ಮಾಡ್ಕೊಂಡು ಇದು ಬೇಡ ಮುಂಜಾನೆ ನಾಷ್ಟ ಆಗತ್ತೆ ಎಲ್ಲಿ ಯಾರು ಕಂಪ್ನಿಗೆ ಇರ್ತೀನಿ ಅಲ್ಲ ನನ್ನ ಕಂಪ್ನಿಲೇ ಬೇರೆ ಅದ ಯಾರಿಗೆ ಹತ್ತಿದ ನೀನು ನನ್ನ ಲಿಪ್ಪ ಬೇರೆ ಇತ್ತು ಆಗಿಲ್ಲ ಇನ್ನಾದವನ ನೀ ಎಲ್ಲಿ ರೆಡಿ ಏನು ಗೊತ್ತಿ ತೆಗೆದು ಕೊಡ್ಲಾಗತ್ತ ನೀನು ಒಂದಷ್ಟು ನಿನಗೆ ಬೇಕಾಗ ನೀನು ತಕ್ಕೊಳದವ ಬೇಡ ಗಿಟ್ಟ ಸಾಕು ಮುಂದಕ್ಕೆ ನಾ ಕೈ ಹಾಕ್ಬೇಕು ನನ್ನ ತಲೆ ಗಿಮ್ಮಿ ತಿರಗ್ಬೇಕು ಅದೆಲ್ಲ ಯಾರು ಬೇಕಾಗೈತಿ ಸುಮ್ಮಿಟ್ಟು ಬಂದೈತಿ ಸುಮ್ಮಿಟ್ಟು ಹೋಗ್ಕೊಂಡಿರ್ತೇನೆ ಏನ ಈಗರೇ ನಮ್ಮ ಇದು ಮಾಡ್ತೇನಿಲ್ಲ ಎಸ್ ಅಂತೀಯ ಎಸ್ ಅಂದ್ರೆ ಕೊಡುವ ಒಂದು ಕೇಸ್ ಇವತ್ತು ನನ್ನ ಜೀವನ ಪಾವನ ಆತ್ ನೋಡ ಅಂಕಲ್ ಕಂಡು ಕಿಸ್ ತಗೊಂಡ್ರೆ ನನ್ನ ಜೀವನ ಪಾವನ ನಿನ್ನ ಧರತಿ ಕಬಡ್ಡಿ ಆಡದೈತಿ ಇವಾಗ ನಾಟಕ ಸರಿ ಐತ್ ನಮ್ಗ ಈ ಗಿಡ್ಡಿಯಲ್ಲಿ ಸಿಗತಿ ಅದಕ್ಕಂದ್ರೆ ನಾ ಅಂಟಿಲ್ಲ ಅವ್ರ ಜೊತೆಗೆ ಹೋಗ್ತಾನೆ ನಿನ್ನ ಧರತಿ ಕುಕ್ಕೋದು ಐತಿ ಹೊರಗಿನ
ಹಿಂಗ ಊರಾಗ ಮಾವ ಗೀವ ಅಂತ ನನ್ನ ಮರ್ಯಾದೆ ಕಳಿಬೇಡ ಮರ್ಯಾದೆ ಕಳಿಬೇಡ. ಏನೇನ್ ನಾವು ಆಟಗೋಡಾಗ ಹುಟ್ಟಿದ್ದ ಏ ಬಾಡೆ ಆಡಿಸಿಕೊಂಡು ಸಂಗಟ ನಿಂದ ಕೆಲಸ ನಿನ್ನ ಪಾಠಶಾಲೆಯಾಗ ಹಡ್ದಿಲ್ಲ ನೀವು ಅಲ್ಲ ಅವನ ಶರ್ಟ್ನಾಗ ಹೊಡ್ತಾನವ ನಿಂದೇನ್ ತಿಂಡಿಗಳ ಬರಕ್ಕೆ ಸರಿ ಯಾಕ ಅವನ ಜೊತೆ ನಂದೇನಿರ್ತ ಕೆಲಸ ಇವತ್ತು ಯಾಕೋ ನನಗೆ ಭಾಳ ಚಿಲ್ಲಿ ಹೊತ್ತಕತ್ತಿತ್ತ ಅದಕ್ಕೆ ಅವನು ಅಂತ ಇಲ್ಲಿ ತೋರಿಸ್ಕೊಳಕತ್ತ ಬಂದೆ ನಾನು ಹೌದ್ರಿ ಈ ಗಾಳ್ಯಾಗ ಎಲ್ಲಾರಿಗೆ ಭಾಳ ಜಡ್ಡು ಬರ್ಲಾಕ್ ಹತ್ತಿದ್ದೇವ್ರಿ ಕದ್ನೋಡ್ರಿ ಈಗ ಹೆಂಗ್ ನಡ್ಕೊಳತ್ತಾಳೆ ಅದಕ್ಕೆ ನಾವೊಂದು ಗುಳಿಗೆ ಕೊಟ್ಟ ಆಕಿಗೆ ಗಾಳ್ಯಾಗ ಉಸಿರು ಸಿಕ್ಕಾಕಿ ಹಿಂಗ್ ಹತ್ತಿ ಬಂದಿತ್ತ ಹಿಂಗ ಅದನ್ನ ಯಾನ್ ಮಾಡ್ಲಿ ಒಂದು ಗುಳಿಗೆ ಕೊಟ್ಟ ನೋಡ ಅದ ಆಗೈತಿ ಏ ನಿಂದ ನೀ ಮುಚ್ಚಕೋರ್ಲೆ ಬಾಯಿ ಮುಚ್ಚಕೋ ನನ್ನಂತೆ ಕತ್ರಿ ಐತಿ ಲೇ ನಿಂದ ಮುಚ್ಚಕೋರ್ಲೆ ನಿಂದ ಮುಚ್ಚಕೋ ಮುಚ್ಕೊಂಡಿಲ್ಲ ಬಾಯ ಬಾಯ ಏ ನಾವು ಮನೆಗೆ ಬರ್ತೇವೆ ಸರದ್ದತ್ತ ಒಂದು ಕೊಡ್ಲು ರೇ ನಮ್ ರೊಕ್ಕ ರೀ ಎಷ್ಟು ಕೊಡ್ಬೇಕಲ್ಲ ತಮ್ಮ ನೀನು ರೊಕ್ಕ ನಮ್ ರೊಕ್ಕ ಎಷ್ಟು ಬೇಕಲ್ಲ ನಿಮ್ಗೆ ರೊಕ್ಕ ರೊಕ್ಕ ಇಲ್ಲ ಫೋನ್ ಪೇ ಮಾಡ್ತೀನಿ ಫೋನ್ ಪೇ ಮಾಡ್ತೀನಿ ನಾ ಬರೇ ಹೇಳಿದ ಅಷ್ಟೇ ಕೊಡಿ ನೀವು ಎಷ್ಟ ಮ್ಯಾಗಿಂದು ಯಾಳು ಹುಡುಕಿಂದು ಒಂದರ ಮ್ಯಾಗ ಎರಡು ಕೊಡಿ ನೀವು ಹಂಗಂದ್ರ ಎಷ್ಟು ತಮ್ಮ ಯಪ್ಪ ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಇಲ್ವಾ ಮ್ಯಾಗಿಂದ ಯಾರು ಹನ್ನೆರಡು ಎರಡು ಸರಿ ಹನ್ನೆರಡ ಹಂಗಾದ್ರ ಚಿಲ್ಲರೆ ನಾಳೆ ಬಾ ಹೋಗ್ ಹಂಗಾದ್ರ ಇವತ್ತೊಂದು ದಿನ ನಿಮ್ಮ ಮಗಳನ್ನ ಇಲ್ಲಿ ಬಿಟ್ಟು ಹೋಗ್ರಿ ಯಾಕಂದ್ರೆ ನಮ್ಮ ದವಾಖಾನ್ಯಾಗ ಪೇಷಂಟ್ ಬಾದವು ಇಬ್ಬರು ಕೂಡ ನೋಡ್ಕೋತೀವಿ ಇವತ್ತೊಂದು ದಿನ ಲೇ ಮಗನ ಎಷ್ಟು ಸೊಕ್ಕೈತ್ಲೆ ನಿನ್ನ ಮೈಯಾಗ ಎಷ್ಟು ಸೊಕ್ಕೈತೆ ಎಲ್ಲ ಸೌರ್ತಾನ ನಾವು ನನ್ನ ಮಗಳ ಒಂದು ರಾತ್ರಿ ಕೇಳ್ತಿಲ್ಲ ಎಷ್ಟು ತಿಂಡೈತ್ಲೆ ಮಗನ ನಿನಗೆ ಎಷ್ಟು ತಿಂಡೈತೆ ಮಾಡ್ಸೋಣ ರೊಕ್ಕ ಕೊಡ್ಲಾರ್ದ ಹೊಂಟಿಲ್ಲ ನಿಮಗೆ ಚಲಿಬೇಕು ರೊಕ್ಕ ನಿಮಗೆ ಅಯ್ಯೋ ಯಾಕೆ ಸಿಟ್ಟಿ ಹೇಳ್ತೀರಿ ನಮ್ಮ ಅಪ್ಪಿಗೀಗ 60 ವರ್ಷ ನಮ್ಮ ಅಪ್ಪಗ 63 ಆಗತ್ತೆ ನೀವು ಒಟ್ಟು ಚಿಟ್ಟಿ ಮಾಡಕ್ ಹೋಗ್ರಿ ನೀವು ರೊಕ್ಕಲ್ಲ ವಾಪಸ್ ಮತ್ತೆ ನನಗಿಟ್ಟಿ ಯಪ್ಪ ಹೇಳುವ ಮಗಳ ಮಗನ್ ಬಾತ್ ಏನು ಒಳ್ಳೆ ಮಳ್ಳ ನಾವು ಬಿಡೋದು ಸಿನಿ ಶಶಿ ಬಂದು ಏನು ಮಾಡ್ತಾರ ನೀ ನಡೆಯುವ ಮಗಳ ಹೋಗೋಣ ಅವಳ ಕೈಲೇ ನಾನು ಕೊಡ್ತೇವೆ ಬಾ ಮಗಳ ಹೋಗೋಣತ್ತೆ ಬಾ ಬಿಟ್ಟು ಹೋಗಿ ಮನಸ್ಸ ಬರೋದು ನನಗೆ ಆದ್ರೂ ಹೋಗ್ಬೇಕು ಹೊಕ್ಕಿನಿ ಹೋಗಕ್ಕೆ ಮುಂಚೆ ಒಂದು ಮಾತು ಹೇಳೋಕ್ಕಿನಿ ನೆನಪಿಡ ಹೋದನ್ನ ಊನಲ್ಲ ನೀನಲ್ಲ ಕರಿಮನಿ ಮಾಲಿಕನೇ ಸರಿ ಎಲ್ಲ ಕೊಡಿಸ್ತಾನ ನೋಡ ಕಡೆತಿ ಹೋಗಲ್ಲ ನಾಟಕ ಭಾಳ ಉಳಿತೈತಲ್ಲ ಹಿಂದಿನವ್ರ ಕಲ್ಲು ಒಗಿತಾರಲ್ಲ ನನ್ನ ವಯಸ್ಸಿನ ಕಟ್ ಆಗ್ಬೇಕಲ್ಲ ಅದೇ ನನ್ನ ಆಸೆ. ಅಬ್ಬಬ್ಬ
ನೀನೊಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿಯಲ್ಲ, ಇನ್ನು ಮುಂದೆ ನೋಡು ಈ ರೌಡಿ ರಣಧೀರನ ಕೈ ಚಲಕ. ಈ ದರ್ಬಾರಕ್ಕೆ ನಿನ್ನ ಮಗ ದೊರೆ ಆಗುವನೆಂದು ತಿಳಿದುಕೊಂಡೆಯಾ? ಇದು ಬರೀ ಕನಸಿನ ಮಾತು. ಹಿಂದೆ ಇದೇ ರೀತಿಯಾಗಿತ್ತು. ನಿನ್ನ ಮಾವನನ್ನು ನನ್ನ ತಂದೆ ಕೊಲೆ ಮಾಡಿ ಈ ದರ್ಬಾರಕ್ಕೆ ದೊರೆಯಾದ. ಈಗ ನೀನು ಹೆತ್ತ ಮಗುವನ್ನು ನಾನು ಕೊಲೆ ಮಾಡಿ ಮುಂದೆ ನಾ ಹೆತ್ತ ಮಗನೇ ಈ ದರ್ಬಾರಕ್ಕೆ ದೊರೆಯನಾಗಿ ಮಾಡುವುದೇ ನನ್ನ ಮುಂದಿನ ಗೊರೆ. ನನ್ನ ಅಣ್ಣನ ಹೆಂಡತಿಯಾದ ಮಾತ್ರಕ್ಕೆ ನಿನ್ನ ಮೇಲಿನ ಸೇಡು ಬಿಟ್ಟಿಲ್ಲ ಗುಲಾಬಿ, ಖಂಡಿತ ಬಿಡುವುದಿಲ್ಲ. ನಿನ್ನನ್ನು ಒಮ್ಮೆ ಆದರೂ ಅಪ್ಪಿ ನಿನ್ನ ಸೌಂದರ್ಯ ಸುಖ ಅನುಭವಿಸುತ್ತೇನೆ. ಬಡಧಿಕಾರಿ ಚೆಲುವ, ನೀವು ಇಬ್ಬರು ಅಣ್ಣ ತಂಗಿಯಾಗಿದ್ದೇ ಆದರೆ ಆ ಸಂಬಂಧಕ್ಕೆ ಪ್ರೇಮವೆಂಬ ಕಾಮದ ಬಾಣವನ್ನು ಬಿಟ್ಟು ಗುಲಾಬಿಯ ಜೀವನ ನೂರು ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನಿನ್ನ ತಂಗಿಯ ಗರ್ಭಕ್ಕೆ ನೀನೇ ಕಾರಣ ಎಂದು ಈ ಸಮಾಜಕ್ಕೆ ಸಾರಿ ಹೇಳುತ್ತಾನೆ. ನಂತರ ನಿನ್ನ ತಂಗಿಯ ಸಂಸಾರ ರಥದ ಗಾಲಿ ಮುರಿದ ಬೀಳುವಂತೆ ಮಾಡದಿದ್ದರೆ ನನ್ನ ಹೆಸರು ರಣಧೀರನೇ ಅಲ್ಲ. ತಂಗಿ, ಸ್ವಲ್ಪ ಇಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳಮ್ಮ. ಅಣ್ಣ ನೀನೆಲ್ಲಿ ಹೋಗ್ತೀಯಣ್ಣ? ನೋಡಮ್ಮ, ನಾನೆಲ್ಲಿಗೂ ಹೋಗಲ್ಲಮ್ಮ. ಇನ್ನು ಊರಿಗೆ ಹೋಗಲು 1 ಕಿಲೋಮೀಟರ್ ದೂರವಿದೆ. ನಿನಗೆ ನಡೆಯಲಿಕ್ಕೆ ತೊಂದರೆ ಆಗಬಾರ್ದಂತ ಹೇಳಿ ಇಲ್ಲೇ ನೆರಳಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ನಂತರ ಹೋಗೋಣಮ್ಮ. ಅಣ್ಣ, ನನ್ನ ಡಿಲಿವರಿಗಾಗಿ ಯಾರು ಬರ್ತಾರೆ ಅಲ್ಲ, ಇನ್ನು ಸಮಯ ಬಹಳ ದೂರ ಉಳಿದಿಲ್ಲ ಅಣ್ಣ. ನೀನೇನು ಭಯಪಡಬೇಡಮ್ಮ. ನಿನ್ನ ಹೆರಿಗೆಯನ್ನು ಚಿಕ್ಕಮ್ಮ ಬಂದು ನೋಡಿಕೊಳ್ಳುತ್ತಾಳೆ. ಹಾ ತಂಗಿ, ನಡಿಯಮ್ಮ, ಬೇಗನೆ ಇಬ್ಬರು ಮನೆ ಸೇರೋಣ.